ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 7ನೇ ತಾರೀಕು ಮಾರ್ಚ್ 2026 ಶನಿವಾರ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಚತುರ್ಥಿ ತಿಥಿ, ಚಿತ್ತಾ ನಕ್ಷತ್ರ, ಧ್ರುವಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ಧನುಸು ರಾಶಿಗೆ ಗ್ರಹಣ ಫಲ. ಭಾಗ್ಯದಲ್ಲಿ ಗ್ರಹಣ ನಡೀತಿದೆ. ಭಾಗ್ಯ, ಸೌಭಾಗ್ಯ, ಅದೃಷ್ಟ, ನಿಮ್ಮ ದುರಾದೃಷ್ಟ ಏನು ಈ ಜನ್ಮದಲ್ಲಿ ನಾವು ಪಡೆದಿದ್ದೇವೆಯೋ, ತುಂಬ ದೊಡ್ಡ ಅಧಿಕಾರವಂತರು ಗುರುಗಳೇ. ನೋಡಿ, ತುಂಬ ಜನ ಅವರಿಗಿಂತಲೂ ಮೇರು ವ್ಯಕ್ತಿಗಳಿರ್ತಾರೆ. ವಿದ್ಯಾವಂತರಿರ್ತಾರೆ, ಬುದ್ಧಿವಂತರಿರ್ತಾರೆ, ಜ್ಞಾನವಂತರಿರ್ತಾರೆ. ಆದರೂ ಏನೋ ಇದು ನಮ್ಮ ಮುಂದ್ಗಡೆ ಹಿಂಗಿದ್ದ ಕಣ. ನಾನು ನೋಡಿದ್ದೇನೆ, ಒಬ್ರು ಬಾರಲ್ಲಿ ಕೆಲಸ, ಸಪ್ಲೈಯರ್ ಕೆಲಸ. ಅಲ್ಲಿ ಬರೋರು ನಿಮಗೆ ಗೊತ್ತಿದೆ, ಅಸಹ್ಯದ ಪರಮಾವಧಿ ಮಾಡಿಟ್ಟು ಬಿಟ್ಟಿರ್ತಾರೆ. ಕುಡಿದು ತೂರಾಡಿ ವಾಂತಿ ಮಾಡಿ, ಕುಡಿದ ಮೇಲೆ ಮನುಷ್ಯ ಚಿತ್ತು, ನಶೆ ಏರಿದ ವ್ಯಕ್ತಿ. ಹೆಂಗ್ ಗೊತ್ತಾಯ್ತು ಅಂತೆಲ್ಲ ಮಾತಾಡಬೇಡಿ. ನಶೆ ಏರಿದ್ರೆ ಮನುಷ್ಯ ಹಿಂಗೆ ಹಾಳಾಗ್ತಾನೆ ಅಂತ ಧರ್ಮರಾಯ ನಶೆಗೇರಿದಾಗ್ಲೇ ಅಲ್ವಾ ಎಲ್ಲ ಕಟ್ಟಿದ್ದು. ಹೆಂಡತಿ ಸಮೇತ ಇಟ್ಬಿಟ್ಟ, ಒಡ ಹುಟ್ಟಿದವನ್ ಸಮೇತ. ರಾಜ್ಯ ಹೋದ್ರೆ ಹೋಗ್ಲಿ. ನಳಮಹಾರಾಜ ಜೂಜು ಅಂದ ಮೇಲೆ ಅಲ್ಲೊಂದು ಕುಡುತ ಅಂದ ಮೇಲೆ ಜೂಜು. ಆಗ್ಲೇ ಬರೋದು ಬೆಟ್ಟಿಂಗು, ಇನ್ನೊಂದು ಅಂತ. ಇತಿಹಾಸವೇ ನಮಗ್ ತಿಳಿಸ್ಕೊಟ್ಟಿದೆ. ನಾವೇನು ಹೋಗಿ ನೋಡೋದೇ ಬೇಕಿಲ್ಲ. ಅಲ್ಲೊಂದು ರೀತಿ ಹೇಳಲಾರದಂತ ಒಂದು ಭಾವ, ಅಸಹ್ಯದ ಪರಮಾವಧಿ. ಅಂತ ಒಂದು ಬಾರಲ್ಲಿ ಕೆಲಸ ಮಾಡುತ್ತಿದ್ದಂತ ಒಂದು ವೆಯ್ಟರ್ ಹುಡುಗ, ನಾನಾ ಬೈಗುಳ. ಕುಡಿದ ಮೇಲೆ ಮನುಷ್ಯ ಉನ್ಮಾದಕ್ಕೊಳಗಾಗ್ಬಿಡ್ತಾನೆ. ಅದಕ್ಕೆ ಆಗಿನ ಕಾಲದಲ್ಲಿ ಕುಡಿತವನ್ನು ಊರು ಹೊರಗಡೆ ಎಲ್ಲೋ ಹೊರಗಡೆ ಇಡ್ತಿದ್ರು. ಇವತ್ತು ಮನೆಯಲ್ಲೇ ತಂದು ಇಟ್ಕೊಂಡಿದ್ದೇವೆ, ಅಚ್ಚುಕಟ್ಟಾಗಿ ಹಾಕೊಂಡು ಕುಡಿತೇವೆ. ಕುಡಿಲಿಲ್ಲ ಅಂದ್ರೆ ನಾವು ಯಾರು ಮನುಷ್ಯರಲ್ಲ, ನನ್ನನ್ನು ಸೇರಿಸಿ ಎಲ್ಲರ ಮನೆಯಲ್ಲೂ. ಅದಿಲ್ಲ ಅಂದ್ರೆ ಅದು ಸ್ಟೇಟಸ್ ಸಿಂಬಲು. ಹಿಂದೆ ಒಂದು ರೀತಿ ಭಗವದ್ಗೀತೆ, ರಾಮಾಯಣ, ಬೈಬಲ್ಲು, ಕುರಾನು, ಈ ರೀತಿ ಧರ್ಮ ಗ್ರಂಥಗಳು ಇಟ್ಕೊಳ್ಳೋದು. ಬೆಳಿಗ್ಗೆ ಎದ್ದು ಸ್ನಾನ, ವೇದಾಧ್ಯಯನ, ಪೂಜೆ, ಅಲ್ಲೊಂದು ರಂಗೋಲಿ, ತುಳಸಿ ಕಟ್ಟೆ ಪೂಜೆ, ಇದೆಲ್ಲ ಇದ್ರೆ ಈಗ ಅದೆಲ್ಲ ಬೆಳ್ಳಂಬೆಳಿಗ್ಗೆ ಕುಡಿಯುವಂಥವ್ರು ಆಗ್ಬಿಟ್ಟಿದ್ದಾರೆ. ಬೆಳ್ಳಂಬೆಳಗ್ಗೆ ಕುಡಿದ್ರೆ ಅದು ಸ್ಟೇಟಸ್ ಸಿಂಬಲ್. ಅದು ಇದೆಲ್ಲ ಮಾಡೋದು ಅಯ್ಯಯ್ಯೋ ಅಚ್ಚೇ ಅದೆಲ್ಲ ಕೇಳಲೇಬೇಡಿ ನೀವು. ಪೂಜೆ ಪುನಸ್ಕಾರ, ದೇವರು, ನಂಬಿಕೆ. ನಮ್ಮ ಮನುಷ್ಯ ಎಲ್ಲೆ ಮೀರಿ ವಿಕೃತ ಆಗ್ತಾನೆ, ಉನ್ಮತ್ತನಾಗ್ತಾನೆ. ಏನಾದ್ರೂ ಸರಿ, ನಾನು ಮಾತ್ರ ಬದುಕಬೇಕು, ಊರು ಹಾಳಾದ್ರೂ ಸರಿ. ನೋಡಿ, ಶ್ರೀಲಂಕಾ ಹತ್ರ ಎಲ್ಲಿಂದ ಬಂದು ಹೊಡೆದಿದ್ದಾರೆ ಅಂತ ಗೊತ್ತಿಲ್ಲ. ಹಡಗಿಗೆ, ಇರಾನ್ನ ಒಂದು ಹಡಗಿಗೆ, ತೈಲದ ಹಡಗಿಗೆ ಹೊಡೆದಿದ್ದಾರೆ. ಯಾರು ಹೊಡೆದ್ರು ಏನು ಅಂತ ಇಲ್ಲ. ಒಂದು 30-32 ಜನ ಬಚಾವಾಗಿದ್ದಾರೆ. ತಗೊಂಡೋಗಿ ಅಲ್ಲಿ ಟ್ರೀಟ್ಮೆಂಟ್ ನಡೀತಿದೆ. 10 ಜನ 100 ಜನಕ್ಕೆ ತೊಂದರೆ ಮಾಡಿಟ್ಬಿಟ್ಟಿದ್ದಾರೆ. ನಮ್ಮ ಮನೆ ಬಾಗಿಲಿಗೆ ಬಂದಿದೆ. ನಾನು ಹೇಳಿದ್ದೆ ಎಲ್ಲೋ ಆಗ್ತಿದೆ ಬಿಡಿ ಗುರುಗಳೇ, ನಮ್ಗೇನು ಆಗಲ್ಲ ಬಿಡಿ ಗುರುಗಳೇ.
ಈ ಉನ್ಮತ್ತ ವ್ಯಕ್ತಿಗಳು ಹೀಗಿರ್ತಾರೆ, ಹಿಂಗಾಗ್ತಾರೆ. ನಾವು ನಮ್ಮ ಭರತಖಂಡದಲ್ಲಿ ಮಾತ್ರ ನೋಡಿ, ಅದನ್ನ ಮೊದಲೇ ಕಾಲಜ್ಞಾನ ಸ್ವರೂಪವಾಗಿ ಮಹಾ ಸಂತರುಗಳು, ಗುರುಗಳು, ಧರ್ಮಜ್ಞರು, ಧರ್ಮರ್ಷಿಗಳು, ವೇದರ್ಷಿಗಳು, ಜ್ಞಾನರ್ಷಿಗಳು, ಇತಿಹಾಸಕಾರರು, ತುಂಬ ದೊಡ್ಡ ಗುರುಗಳು ನಮಗೊಂದು ನಿಯಮಗಳು, ಪೂಜೆ ಪುನಸ್ಕಾರ, ನಮ್ಮ ಧರ್ಮದ ಆರಾಧನೆ, ಎಲ್ಲೆಲ್ಲಿ ನೋಡಿದರೂ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ನಿರ್ಮಾಣ ಮಾಡಿದೆ. ಅದಕ್ಕೆ ನಾವು ಮರ್ತು ಬಿಡ್ತೇವೆ. 4 ಹೆಜ್ಜೆ ಇಡುವಷ್ಟರಲ್ಲಿ ನಮಗೆ ಕ್ರೋಧೋನ್ಮತ್ತ, ಯಾರೋ ನೀನು ಅಂತ ರೋಡ್ ರೇಜು. ಮೊನ್ನೆ ನೋಡಿ, ಒಬ್ಬ ಯಾರೋ ನಿಲ್ಸಿ ಮಿಡ್ಲ್ ಫಿಂಗರ್ನ ತೋರಿಸ್ತಾನೆ, ಪೊಲೀಸರು ಕರ್ಕೊಂಡು ಹೋಗಿ ತದಕಿದ್ದಾರೆ. ಇಲ್ಲವೇ ಇಲ್ಲಪ್ಪ, ಗಾಡಿ ತಗೊಂಡು ನಾನು ಆಫೀಸಿಗೆ ಬರೋ ಅಷ್ಟರಲ್ಲಿ ಒಂದು 10 ಗಾಡಿಗಳು, 2 ವೀಲರ್ ಅಂತೂ ಕೇಳಲೇಬೇಡಿ, ಆ ಸರಕ್ ಹೆಂಗ್ ಬರ್ತಿದಾರ ಗೊತ್ತಾ ನೋಡಿ. ಗಾಡಿ ಹೀಗೆ ಬರೋದು ಒಂದು ಅರ್ಥ ಇದೆ, ಆಗ್ಲಿ ಬಿಡು, ನಾವು ಒಂದು ಮ್ಯಾನೇಜ್ ಮಾಡ್ಬೋದು. ಎಲ್ಲೋ ಈಗ ಬಂದ ಅವ್ನಿಗೊಂದು ಕಟ್ಟಿಂಗ್ ಹಿಂಗ್ ತಗೊಂಡು ಹಿಂಗ್ ಹೋಗ್ತಾನೆ ಬಿಡಪ್ಪ ಅಂತ. ಇಲ್ಲ, ಹಿಂಗ್ ಬಂದು ಸರಕ್ ಅಂತ ಹಿಂಗ ನಿಲ್ಲಿಸ್ತಾನೆ. ಏನಯ್ಯ ಅಂದ್ರೆ, ನಾನು ನಿಲ್ಸೋದೆ ಈಗ ಏನ್ ಮಾಡ್ತೀಯ ಅಂತಾನೆ. ತಲೆಯಲ್ಲಿ ಪಗಡಿ ಇದೆಯಲ್ಲ, ಇವನು ಯಾರು ಗುರುಜಿ, ಇವನ್ ಏನ್ ಮಾಡ್ತಾನೆ, ಇವನು ಮೆತು ಅಂತ. ನಾನು ನಿಮ್ಮ ಹಾಗೆ ಮನುಷ್ಯನೇ, ನಾನು ಉಪ್ಪು ಖಾರ ತಿನ್ನೋನೆ, ನಖಶಿಖ ಅಂತ ನನಗೂ ಕೋಪ ಬರುತ್ತೆ. ಎಷ್ಟು ಜನರ ಹತ್ರ ಜಗಳ ಆಡೋದು, ಇಳಿದು ಬಿಟ್ಟು 1 ನಿಮಿಷ ಹೋಗ. ಹಾಗೂ ನಿನ್ನೆ ನೋಡ್ಬೇಕು, ಈಗ ನಿಂತಿದ್ದೀನಿ, ನುಗ್ಗೇ ಬಿಟ್ಟೆ, ಹೀಗೆ ತಟ್ಟಂತ ಟಚ್ ಆಗ್ಬಿಟ್ಟು ನನ್ನನ್ನು ನೋಡ್ತಿದ್ದೆ. ನಾನು ಹೇಳಿದೆ, ಅಣ್ಣ ನಂದು ಅಲ್ವೇ ಅಲ್ಲ ಅಣ್ಣ, ನಾನು ಮಾಡಿಲ್ಲ ಅಣ್ಣ, ನಂದಲ್ಲ ಅಣ್ಣ, ನೀನ್ ಬಂದಿದ್ದು ನನಗೆ ಮುಂದ್ಗಡೆ ಇದೆ, ನೀನ್ ಹಿಂದ್ಗಡೆಯಿಂದ ಜರಕ್ಕಂತ ಬರ್ತೀಯ ಎಡಗಡೆಯಿಂದ. ಅಂದ್ರೆ ಎಲ್ಲಿ ಬಲಗಡೆಯಿಂದ ಬರುತ್ತೆ ಅಂದ್ರೆ ಒಂದು ಜಡ್ಜ್ಮೆಂಟ್ ಇರುತ್ತೆ, ಎಡಗಡೆ, ಅದಕ್ಕೆ ಲೆಫ್ಟ್ ಓವರ್ಟೇಕ್ ಅನ್ನೋದನ್ನ ಒಪ್ಪಲ್ಲ. ಲೆಫ್ಟ್ ಇಂದ ಓವರ್ಟೇಕ್ ಮಾಡಬೇಡಿ ಅಂತ ಹೇಳೋದು ಅದಕ್ಕೆ. ದೊಡ್ಡ ದೊಡ್ಡ ಗಾಡಿಗಳು, ಇನ್ನೊಂದು ಯಾವ್ದಾದ್ರೂ ಸರ್ರಂತ ಅದೃಷ್ಟಕ್ಕಲ್ಲೇ ಪೊಲೀಸಪ್ಪ ಇದ್ದ, ಅವ್ನು ಗಲಾಟೆ ಮಾಡಿದ್ದ ಅಂದ್ರೆ ಅವನನ್ನೇ ಹಿಡ್ಕೊಂಡು ತದ್ಕಿರೋನು. ಏನಯ್ಯ ಎಡಗಡೆಯಿಂದ ಬಂದ್ಬಿಟ್ಟು, ಯಾರತ್ತಾನೆ ಬ್ಯಾಲೆನ್ಸ್ ಬರುತ್ತೆ. ಇಷ್ಟಿಷ್ಟು ಸಣ್ಣ ವಿಚಾರಕ್ಕೆ ನಿತ್ಯ ನೀವು ನೆನ್ಪಿಟ್ಕೊಳ್ಳಿ, ಮನುಷ್ಯ ಉನ್ಮತ್ತ ಮಾಡ್ಬಿಡ್ತಾರೆ, ಉನ್ಮತ್ತರೆ. ಅದು ಗೊತ್ತಿತ್ತು, ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನಗಳು ಮಾಡಿದ್ರು, ಪ್ರಾರ್ಥನಾ ಮಂದಿರಗಳು, ಧ್ಯಾನ ಮಂದಿರಗಳು. ಭಗವಂತನನ್ನ, ಅಯ್ಯೋ ಭಗವಂತಯ್ಯ, ಅದು ನೋಡಿದ ತಕ್ಷಣ, ಗೋಪುರ ನೋಡಿದ ತಕ್ಷಣ ನಮ್ಮ ಮನಸ್ಸಿಗೆ ಒಂದು ತದ್ಭಾವ ಬರಲಿ, ಶಾಂತತೆ ಬರಲಿ. ಗೊತ್ತಿತ್ತು ಮನುಷ್ಯ ಎಲ್ಲಿ ಮೀರುತ್ತಾನೆ. ಏನಾದ್ರೂ ಸರಿ, ಸುತ್ತಮುತ್ತ ಎಲ್ಲ ತಗೊಂಡು ಸುರಿಯೋದೆ 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 ಸುರಿಯೋದೆ. ಕಸ ಅಲ್ಲೊಂಚೂರು ಖಾಲಿ ಇತ್ತು ಅಂದ್ರೂ ಸುರಿಯೋದೆ ಸುರಿಯೋದೆ. ಮೊನ್ನೆ ಯಾವುದೋ ಒಂದು ಲೀಗಲ್ದು ಒಂದು ಪ್ರಾಸ್ಪೆಕ್ಟಸ್ ನೋಡ್ತಿದ್ದೆ. ಮನೆ ಇವ್ರೊಂದು 4 ಅಡಿ ಈ ಕಡೆ ಬಂದಿದ್ದಾರೆ. ಕಾರಣ ಏನಂದ್ರೆ, ಇವ್ರ ಜಾಗದಲ್ಲಿ 4 ಅಡಿ ಇವ್ರು ಮುಂದ್ಗಡೆ ಬಂದಿದ್ದಾರೆ. ಅವನ್ನ ಕೇಳಿದ್ರೆ ಅವ್ನು 4 ಅಡಿ, ಇವ್ರ ಜಾಗದಲ್ಲಿ 4 ಅಡಿ ಮುಂದ್ಗಡೆ ಬಂದಿದ್ದಾರೆ. ಇವ್ರು ಏನ್ ಮಾಡಿದ್ರೆ, ಇವ್ರು 4 ಅಡಿ ಮುಂದಕ್ಕೆ ಹೋಗಿದ್ದಾರೆ. ಏನ್ ಹೇಳ್ತೀರಿ? ಮೊದಲನೆಯವನು ಮಾಡಿದ ತಪ್ಪಿಗೆ 10 ಮನೆಗಳವರು 4 ಅಡಿ 4 ಅಡಿ 4 ಅಡಿ. ಏನ್ ಮಾಡ್ತಿದ್ದೇವೆ ನಾವು? ಹೇಗಾದರೂ ಸರಿ ಬದುಕುವುದು. ನಾವು ಇಲ್ಲಿ ಇರ್ತೇವೆ ಮಕ್ಕಳ. ನ್ಯಾಯ, ನೀತಿ, ಧರ್ಮ, ಅನೀತಿಯ ಪರಮಾವಧಿ ಎಲ್ಲೇ ಮೀರುತ್ತದೆ ಅಂತ ಗೊತ್ತಿತ್ತು. ಅದಕ್ಕೆ ಈ ರೀತಿ ಮೀರುತ್ತೆ, ಮೀರಬಾರದು. ನಮ್ಮಲ್ಲ ಭಯ, ಭಕ್ತಿ, ಇದೆಲ್ಲ ನೆನಪುಗಳು ಬರಬೇಕು. ಅದಕ್ಕೆ ಮಹಾಭಾರತದ ಕಥೆಗಳು, ರಾಮಾಯಣ ಕಥೆಗಳು, ಇದನ್ನ ಯಾವಾಗ್ಲೂ ಏನಕ್ಕೆ ಕೇಳೋದು ಅಂದ್ರೆ ಇದಕ್ಕೋಸ್ಕರವೇ. ರಾಮಾಯಣ ಅಂದ್ರೇನೆ ಎಷ್ಟೋ ಜನಕ್ಕೆ ಏನೂ ಗೊತ್ತಿಲ್ಲ. ಬರೀ ಒಂದೇ ವಾಕ್ಯದಲ್ಲಿ ನೀವು ಎಂಥವ್ರನ್ ಬೇಕಾದ್ರೂ ಕೇಳಿ, ತನ್ನ ಪತ್ನಿಯನ್ನು ಬಿಟ್ಟು ಇನ್ಯಾರನ್ನೂ ನೋಡದವನೇ ರಾಮ. ಇವತ್ತು ನಾವು ನನ್ನನ್ನೂ ಸೇರಿಸಿ ಖಂಡಿತ ಪ್ರಚೋದನೆಯೇ. ಏಕಪತ್ನಿ ವ್ರತಸ್ಥ. ವೇದವತಿ ಕೇಳ್ಕೊತಾಳೆ, ಇಲ್ಲಮ್ಮ, ದೇವಾನು ದೇವತೆಗಳು ರಾಮರ ಅಂದವನ್ನ ನೋಡಿ, ಅದಕ್ಕೆ ಕೃಷ್ಣಾವತಾರ, ಇನ್ನೊಂದು ಅವತಾರ ಬರುತ್ತೆ, ನೀವು ಬೇಕಾದ್ರೆ ಮಾಡ್ಕೊಳ್ಳಿವ್ರಂತೆ, ಈ ಜನ್ಮಕ್ಕೆ ನಾನೊಂದೇ ಅಂತ. ಇನ್ನು ಲಕ್ಷ್ಮಣ ಹತ್ತಿಗೆ ಅಂತ ಆದ್ಮೇಲೆ ಕಾಲು ಬಿಟ್ಟು ಹತ್ತಿಗೆ ಮುಖ ಕೂಡ ನೋಡಿದವನು ಲಕ್ಷ್ಮಣ. ಅದಕ್ಕೆ ರಾಮಾಯಣ ಅನ್ನೋದು. ಇವತ್ತು ನಮ್ಮ ಬುದ್ಧಿ ಎಲ್ಲಿದೆ ಹೇಳಿ? ಹೇಸಿಗೆಯ ಮೇಲೆ ಕುಳಿತು ಬಿಟ್ಟಿದೆ.
ಏನ್ ಅಂದ ಕಾಣಿಸುತ್ತೋ ಚಂದ ಕಾಣಿಸುತ್ತೋ ಅದನ್ನ ಗ್ರಾಬಿಂಗ್ ಮಾಡಿಬಿಡ್ಬೇಕು, ತಗೋಬಿಡ್ಬೇಕು, ಕಿತ್ಕೊಬಿಡ್ಬೇಕು. ಹೇಗಾದ್ರೂ ಸರಿ ಅದು ನಂದಾಗ್ಬಿಡ್ಬೇಕು. ಆಕೆ ಮನೆ ಬಿಟ್ಟು ಬರಬೇಕು, ಆತ ಮನೆ ಬಿಟ್ಟು ಬರಬೇಕು, ಹೇಗಾದ್ರೂ ಸರಿ. ಇಬ್ಬರಿಗೋಸ್ಕರ ಮೂರನೇವನನ್ನ ಸಾಯಿಸ್ತಿರೋ ಅಂತ ಒಂದು ಇತ್ತೀಚೆಗಿನ ಒಂದು ಇನ್ಸಿಡೆಂಟ್ ಅನ್ನ ನೀವು ಕೇಳಿರ್ತೀರಿ. 3 ಜನರ ಜೊತೆ ಸಂಬಂಧ, ಇಬ್ಬರು ಬೇಕು, ಈಗ ಮೂರನೇವನ್ ಬೇಡ, ತಗೋ ಅವನನ್ನು ಸಾಯಿಸೇ ಬಿಡು. ಆಕೆ ಎಲ್ಲಿಗೆ ಬಂದು ನಿಂತು ಬಿಟ್ಟಿದೆ? ಏನಾಗ್ತಿದೆ? ಏನಾದ್ರೂ ಯೋಚನೆ ಮಾಡ್ತಿದ್ದೇವೆಯಾ? ಇದು ಗೊತ್ತಿತ್ತು. ಸೊ ನಾವು ಈ ಜನ್ಮದಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ತಪ್ಪುಗಳೇ, ನಮ್ಮ ತಪ್ಪು ದಾರಿಗಳೇ. ಅದಾಗಬಾರದು ಅಂತಲೇ ಇಂಥದ್ದೊಂದು ಆಲಯ ನಿರ್ಮಾಣ, ಪ್ರಾರ್ಥನಾ ಮಂದಿರ. ಬಟ್ ನಾವು ಕೆಡಿಸ್ಕೊಬಿಟ್ಟಿದ್ದೇವೆ ಮಕ್ಕಳೇ. ಇರ್ಲಿ, ಒಂದು ಜಾತಕದಲ್ಲಿ ಭಾಗ್ಯ ಸೌಭಾಗ್ಯ ಅನ್ನೋದು 9ನೇ ಮನೆ. ಅವ್ರು ಮಾತ್ರ ನೋಡಿ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಭರತನಿಗೆ ಅವರ ತಾಯಿ ಎಷ್ಟು ಪ್ರಯತ್ನ ಮಾಡಿದ್ಲ. ದಕ್ಕಲಿಲ್ಲ. ದಕ್ಕೋದ್ ಬಿಡಿ, ಭರತನೇ ಒಪ್ಪಲಿಲ್ಲ. ಅಮ್ಮನನ್ನು ತಗೊಂಡೋಗಿ ಬಂದಿಖಾನೆಯಲ್ಲಿ ಹಾಕಿಟ್ಟಿದ್ದ. ಅಂಥದ್ದೊಂದು ರಾಮಾಯಣ. ತನಗೆ ಬಂದದ್ದನ್ನ ಬೇಡ ಅಂತ ಅಂದುಕೊಂಡಿದ್ದಕ್ಕೆ ರಾಮಾಯಣ ನಡೆಯಿತು. ಲೆಕ್ಕ ಹಾಕೊಳ್ಳಿ ನೋಡಿ. ರಾಮರು ನೋಡಿ, ಬೇಡಪ್ಪ, ಅಪ್ಪ ಹೇಳಾಯ್ತು ನನಗೆ ಬೇಡ. ಭರತನೂ ಹೇಳ್ತಾನೆ, ಅಣ್ಣ ಇದು ಸಾಧ್ಯವೇ ಇಲ್ಲ. ಅಪ್ಪ ಕೊಟ್ಟಿರ್ಬೋದು ಸರಿಯೇ, ಆದರೆ ಇದು ನಿನ್ನದೇ, ನಾನು ಹತ್ತೋಲ್ಲ. ವನವಾಸ ಮುಗಿಸಿ ಬಂದ್ಬಿಡ್ತೇನಪ್ಪ, ಆಗ್ಬೇಕಾದ್ರೆ ನೋಡೋಣ ಅಂತೆ. ಸರಿ, ಅಲ್ಲಿವರೆಗೂ ನಾನು ಹತ್ತೋಲ್ಲ, ನಿನ್ನ ಪಾದರಕ್ಷೆ ಕೊಡು. ಸಿಂಹಾಸನದ ಮೇಲಿಟ್ಟು ಊರು ಹೊರಗಡೆನೆ ಕುತ್ಕೋತಾನೆ. ಊರು ಒಳಗಡೆ ಹೋಗಲ್ಲ. ಅವನ ತ್ಯಾಗ ನಾವು ಇವತ್ತು ನೆನೆಸ್ಕೊಳ್ಳೋಕ್ಕಾದ್ರೂ ಆಗುತ್ತಾ? ಯಾವುದೋ ಒಂದು ಸೌಭಾಗ್ಯವಿದ್ದರೆ ಮಾತ್ರವೇ ಪಟ್ಟಕ್ಕೇರ್ಲಿಕ್ಕಾಗೋದು. ಆ ಪ್ರಚೋದನೆ ಕೂಡ ಇಲ್ಲ. ಭಗವಂತನೇ ಬರಬೇಕು, ನಡೆಸಿರ್ಬೇಕು. ಅದು ಭಗವತ್ ಲೀಲ. ಭಗವಂತನ ಲೀಲೆ ಬಿಟ್ರೆ ನಿಮ್ಮ ಜಾತಕದಲ್ಲಿ ಅದಿರಬೇಕು. ಯಾವುದೋ ರೂಪದಲ್ಲಿ ವಾಲಿ ಸಂಹಾರ ಆಗುತ್ತೆ ನೋಡಿ, ಸುಗ್ರೀವನಿಗೆ ಪಟ್ಟಾಭಿಷೇಕ. ರಾವಣಾಸುರನ ಸಂಹಾರ ಆಗುತ್ತೆ, ವಿಭೀಷಣರಿಗೆ ಪಟ್ಟಾಭಿಷೇಕ. ಭಗವತ್ ಲೀಲೆ, ಭಗವಂತನೇ ಬಂದು ನಿಂತು ನಡೆಸ್ತಕ್ಕಂಥ ಜಗನ್ನಾಟಕ. ಆದ್ರೆ ನಮ್ಮಂತ ಸಾಮಾನ್ಯರಿಗೆ ನಾವೊಂದು ಅದೃಷ್ಟವನ್ನು ಅನುಭವಿಸ್ಬೇಕು ಅಂದ್ರೆ 9ನೇ ಮನೆ ತುಂಬಾ ತುಂಬಾ ಚೆನ್ನಾಗಿರ್ಬೇಕು. 9ನೇ ಮನೆ ಖಾಲಿ ಇದ್ರೆ ಅಲ್ಲೊಂದು ಅರ್ಧವೇ. 9ನೇ ಮನೆ ಒಂದು ಚೆನ್ನಾಗಿದ್ರು ಪರವಾಗಿಲ್ಲ, ಬಟ್ 9ನೇ ಮನೆ ಜಾತಕದಲ್ಲಿ ಖಾಲಿ ಇರಬಾರದು ಅಂತ ಹೇಳ್ತಾರೆ. ಆ ಸೌಭಾಗ್ಯವನ್ನ ಪಡೆದುಕೊಳ್ಳಲು 9ನೇ ಮನೆ ಪ್ಲೇಸ್ ಹ್ಯೂಜ್ ರೋಲ್. ಅದುವೇ ಭಾಗ್ಯ. ಅದೃಷ್ಟ ಇತ್ತು ಅಂತ ಹೇಳ್ತೀವಲ್ವಾ. ಏನೋ ಅವರು ಎಲ್ಲೋ ಇದ್ದ, ಯಾರೋ ಹಿಡ್ಕೊಂಡ್ರು. ಸರಿ, ನಮ್ಮನ್ನು ಹಿಡ್ಕೊಂಡಿದ್ದಾರೆ. ನಮ್ಮ ಗುರುಗಳ ಕುಟುಂಬ, ಅವರ ಒಂದು ಸೋದರ ಮಾವ ವಿಪರೀತ ಶ್ರೀಮಂತಿಕೆ, ಗುಡಿಸ್ಲಲ್ಲಿದ್ದವರು. ಎಲ್ಲೋ ಬದುಕಿನಲ್ಲಿಸ್ಬಿಡ್ತೋ. ಆ 1000 ಕೋಟಿಯ ಒಡೆಯ ತಿಂದು ಅರಗಿಸ್ಕೊಳ್ಳೋ 48-49ನೇ ವಯಸ್ಸಿನಲ್ಲಿ ಓಂ ನಮಃ ಶಿವಾಯ ಮಕ್ಕಳು ಅದನ್ನ ಉಳಿಸ್ಕೊಂಡ್ರ ಯದ್ವಾ ತದ್ವಾ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಹೋಗ್ಲಿ, ಆ ಅಮ್ಮ ಅತ್ತೆ ಅನ್ನತಕ್ಕಂಥವಳು ತಿಂತವಳ, ಮಾಸ್ಕ್ ಹಾಕೊಂಡು ಓಡಾಡ್ತಿದ್ದಾಳೆ. ಯಾವಾಗ ಹೋಗ್ತಾಳೋ ಗೊತ್ತಿಲ್ಲ. ಇರುವಾಗಲೇ ಮಕ್ಳಿಗಾದ್ರೂ ಹಂಚಿಬಿಟ್ಲ? ಇಲ್ಲ, ಮಕ್ಕಳಿಗೆ ತಂದಿಟ್ಟು ಬಿಟ್ಟಿದ್ದಾಳೆ. ತಾನಂತೂ ದುಡ್ದಿಲ್ಲ. ನಿಜ, ಭಗವಂತ ಕೊಟ್ಟಿದ್ದು. ನಾವು ಎಲ್ಲಿ? ಇಲ್ಲವೇ ಇಲ್ಲ. ನಾನು ನೋಡಿದ್ದೇನೆ ಒಂದು ಸ್ತ್ರೀ, ನೀವು ನಂಬುವುದಿಲ್ಲ, ಹುರುಳಿಕಾಳು ಉರಿದ್ಬಿಟ್ಟು ಪೆಟ್ಟಿನಲ್ಲಿ ಇಟ್ಕೊಂಡು ಬೀಗ ಹಾಕೊಳ್ಳೋದು, ಯಾರು ಇಲ್ದಿದ್ದಾಗ ಕುತ್ಕೊಂಡು ತಿನ್ನೋಕೆ. ಹುರುಳಿಕಾಳು ಎಂತ ಕರುವು ಕಾಲ. ಇದೊಂದು 50 ವರ್ಷದ ಹಿಂದ್ಗಡೆಯ ಮಾತು, 50-55 ವರ್ಷದ ಹಿಂದ್ಗಡೆಯ ಮಾತು. ನಮ್ ಗುರುಗಳು ಹೇಳೋರು, ಇವತ್ತು ಆ ಸಿರಿ ನೋಡು ಅಂತ ಹೇಳ್ಬಿಟ್ಟು ಬೆಂಜ್ ಕಾರುಗಳು ಲೆಕ್ಕಕ್ಕಿಲ್ಲ. ಬೆಂಜ್ ಕಾರುಗಳು ಲೆಕ್ಕಕ್ಕಿಲ್ಲ, ಅರಮನೆ ಅಂತ ಮನೆ. ಅಂತ ಹುರುಳಿಕಾಳು ತಿಂದ ಕಾಲಘಟ್ಟವನ್ನ ಮರೆತು ಬಿಟ್ಟಿದೆ ಅಮ್ಮ. ಅಯ್ಯಮ್ಮಲ್ಲ ನೆಕ್ಲೆಸ್ ಹಾಕೊಂಡು ನಾನು ಯಾರು ಗೊತ್ತಾ, ನನ್ನ ಹವಾ ಗೊತ್ತಾ. ಭಗವಂತ ನೆನೆಸಿದ್ರೆ ಸೌಭಾಗ್ಯನೇ ತೆಗಿತಾನೆ, ಗಂಡನೇ ಇಲ್ಲ. ಈಗ ಏನ್ ತಿಂದ ಏನು ಪ್ರಯೋಜನ? ಮೈಯೆಲ್ಲ ಕಾಯಿಲೆ. ಏನ್ ತಿಂದ ಏನು ಪ್ರಯೋಜನ? ಯೋಚನೆ ಮಾಡಿ ನೋಡಿ. ಮನುಷ್ಯನಿಗೆ ಅದಕ್ಕೆ ಹೇಳೋದು ಮಕ್ಕಳೇ, ಜಾತಕದಲ್ಲಿ ಭಾಗ್ಯಸ್ಥಾನವನ್ನು ಅತಿ ಮುಖ್ಯವಾಗಿ ನೋಡ್ತಾರೆ. ಭಾಗ್ಯವಿದ್ದರೇನೆ ಆ ಭಾಗ್ಯಸ್ಥಾನವನ್ನ ಯಾರಾದ್ರೂ ನೋಡಬೇಕು. ಇಲ್ಲ ಅನ್ನುವುದಾದರೆ
ಅಲ್ಲಿಗೆ ನಡೆಸುತ್ತದೆ. ದುಷ್ಟಗ್ರಹ ಆದ್ರೂ ಪರವಾಗಿಲ್ಲ, ಬರುತ್ತೆ. ಕೆಟ್ಟ ಗ್ರಹ ಇದ್ರೂ ಕೂಡ ಕೆಟ್ಟವರ ಮುಖೇನ ಲಾಭ ಬಂದ್ಬಿಡುತ್ತೆ. ಮೊನ್ನೆ ನೋಡಿ, ಯಾರೋ ರ್ಯಾಪಿಡೋ ಬಾಯ್ನ ಅರೆಸ್ಟ್ ಮಾಡಿದ್ದಾರೆ. ಅವನೊಂದು 15,000 ರೂಪಾಯಿಗೆ ತನ್ನ ಡೀಟೇಲ್ಸ್ನ ಕೊಟ್ಬಿಟ್ಟಿದ್ದಾನೆ, ಬ್ಯಾಂಕ್ ಡೀಟೇಲ್ಸ್. ನೋಡಿ, ಇಂಥದ್ದೆಲ್ಲ ನಡೀತಿದೆಪ್ಪ, ಜಾಗ್ರತೆ. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ತಗೊಂಡು ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿ ಹವಾಲಾ ಟ್ರೇಡಿಂಗು, ಬೆಟ್ಟಿಂಗ್ ದುಡ್ಡು, ಟ್ರೇಡಿಂಗ್ ದುಡ್ಡು, ಏನೇನೋ ಮಾಡ್ತಿದ್ದಾರೆ. ಬ್ಲ್ಯಾಕ್ ಅಂಡ್ ವೈಟ್ ದಂಧೆ. 300 ಕೋಟಿಯ ವ್ಯವಹಾರ ನಡೆದಿದೆ. ಪ್ರತಿ ಟ್ರಾನ್ಸಾಕ್ಷನ್ಗೆ ಅವನಿಗೊಂದು 400 ರೂಪಾಯಿ ಕೊಟ್ಟಿದ್ದಾರೆ. ಈ ಮೂರ್ಖ 400 ರೂಪಾಯಿ ಆಸೆಗೆ 300 ಕೋಟಿಯ ಟ್ರಾನ್ಸಾಕ್ಷನ್, ಎಲ್ಲ ಅಕೌಂಟು ದುಡ್ಡು ಎಲ್ಲ ಸೀಸ್ ಮಾಡಿ ಕೂತಿದ್ದಾರೆ. ನೋಡಿ, ಇಂಥ ಒಂದು ಎಡವಟ್ಟುಗಳ ಬುದ್ಧಿ ಬೇಗ ಮನುಷ್ಯ ಮೋಸ ಮಾಡಲಿಕ್ಕೆ ನಿಂತ್ಕೊಬಿಡ್ತಾನೆ ಅಂತಕ್ಕಂಥದ್ದು. ಅಂತ ಒಂದು ಭಾಗ್ಯಸ್ಥಾನ ನಿಮ್ಮ ಜಾತಕದಲ್ಲಿ ಮಾತ್ರ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಒಳ್ಳೆ ವೈದಿಕರ ಹತ್ರ ತೋರಿಸಿ. ನೋಡಿ, ಜ್ಯೋತಿಷ್ಯ ಎಲ್ರಿಗೂ ಸಿಗೋಲ್ಲ, ಬೇಜಾರು ಮಾಡ್ಕೋಬೇಡಿ. ನೀವು ಕೇಳೋಲ್ಲ, ತಿಳ್ಕೊಳ್ಳಲ್ಲ, ಏನೋ ಅದು ಕಾಟಾಚಾರ. ಇವತ್ತೇನಾಗ್ಬಿಟ್ಟಿದೆ ಗೊತ್ತಾ, ನಾನು ಯಾವ ಜ್ಯೋತಿಷಿಯನ್ನು ತಪ್ಪು ಅಂತ ಹೇಳ್ತಿಲ್ಲ. ಎಲ್ಲರೂ ಅವರವರ ವಿದ್ಯೆಯಲ್ಲಿ ಅವರು ವೇದವ್ಯಾಸರೇ, ಇಷ್ಟೇ ಹೇಳಬಲ್ಲೆ. ಅವರವರ ವಿದ್ಯೆಯಲ್ಲಿ ಅವರು ಅಗಸ್ತ್ಯರೇ, ವಸಿಷ್ಠರೇ, ವಿಶ್ವಾಮಿತ್ರರೇ ಇರಲಿ. ಅವರ ವಿದ್ಯೆ ದೊಡ್ಡದೇ, ಅವರ ಪಾದಗಳಿಗೆ ನಮಸ್ಕಾರ. ಎಲ್ಲರೂ ಇವತ್ತು ಯೂಟ್ಯೂಬು ಇನ್ನೊಂದು ಸಿಗ್ತಿರೋದ್ರಿಂದ ನೀವೇನು ಅಂದ್ಕೊಬಿಟ್ಟಿದ್ವಿ, ಕೈ ಅಂಚಿನಲ್ಲಿದೆ ಅನ್ನತಕ್ಕಂಥದ್ದು. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಹೀಗೆ, ಭರುಣಿಲಿ ಹುಟ್ಟಿದ್ರೆ ಹೀಗೆ, ಹಾಗೆಲ್ಲ ಏನಿಲ್ಲ. ಜಾತಕ ಪರಾಮರ್ಶೆ ಮಾಡಿ. ಮೊನ್ನೆ ಕೂಡ ಒಂದು ಜಾತಕ ಯಾರೋ ಮ್ಯಾಚ್ ಮೇಕಿಂಗ್ ಅಂತ ಮಾಡಿಬಿಟ್ಟಿದ್ದಾರೆ. ಹೆಸರು ಬಲ್ಲ ಅದ್ಭುತವಾಗಿದೆ ಅಂತ ಮದುವೆ ಮಾಡಿಬಿಟ್ಟಿದ್ದಾರೆ. ಜಾತಕ ಪರಾಮರ್ಶೆ ಮಾಡಿಲ್ಲ. ಇವರು ಒಂದು ಮದುವೆಗೆ ನಾನು ಕೇಳಿದ್ದಿಷ್ಟೇ, ಎಷ್ಟು ಖರ್ಚು ಮಾಡಿದ್ರಿ ಅಂತ. ಅಯ್ಯೋ ಗುರುಗಳೇ ಕೇಳಬೇಡಿ, 1.5 kg ಬಂಗಾರ ಕೊಟ್ಟಿದ್ದೆ ಹುಡುಗ ಹುಡುಗಿಗೆ. ಇವತ್ತಿನ ಕಾಲಕ್ಕೆ ಎಷ್ಟು? ಅವತ್ತಿನ ಕಾಲಕ್ಕೆ 50 ಲಕ್ಷ. ಇವತ್ತಿನ ಕಾಲಕ್ಕೆ 1.5 kg ಅಂದ್ರೆ ಹೆಚ್ಚು ಕಡಿಮೆ 2.5 kg, 2.5 ಕೋಟಿ. ಒಂದು 20-25 ಲಕ್ಷ ಮದುವೆ ಖರ್ಚು ಮಾಡಿದಾವೆ. 75 ಲಕ್ಷ ಖರ್ಚು ಮಾಡಿದಿರಿ. ಒಂದು ಜಾತಕ ಪರಾಮರ್ಶೆ ಬೇಡವಾ? ಈ ಮಗು ನಮ್ಮ ಮನೆಗೆ ಬಂದ್ರೆ, ನಮ್ಮ ಮಗು ಅವ್ರ ಮನೆಗೆ ಹೋದ್ರೆ, ನಮ್ಮ ಮಗು ಮದುವೆ ಯೋಗ ಇದೆಯಾ? ಈ ಜಾತಕ ಹೊಂದುತ್ತಾ? ಹೆಸರು ಬಲ ಅಲ್ಲ, ಜಾತಕಂ ಪುರೋತ್ತಮ ಅಂತ ನೋಡ್ಬಿಡೋದು. ಹೆಸರು ಬಲ ವಾವ್. ಮೇಷ ರಾಶಿ, ಸಿಂಹ ರಾಶಿ ಸೂಪರ್. ಸಿಂಹ ರಾಶಿ, ಧನಸು ರಾಶಿ ಸೂಪರ್. ಧನಸು ರಾಶಿ, ಮೇಷ ರಾಶಿ ಸೂಪರ್. ಇದೇ ನಡೀತಿರೋದು. ಫ್ಯಾಂಟಾಸ್ಟಿಕ್ ಅಂತ ಹೇಳ್ಬಿಟ್ಟು ಖಂಡಿತ ಅಲ್ಲ. ಜಾತಕಗಳನ್ನ ಪರಾಮರ್ಶೆ ಮಾಡದೆ ಮದುವೆ ಮಾಡಿದರೆ 3 ದಾರಿ. ಇವತ್ತು ಬಂದು ಕಣ್ಣೀರು ಹಾಕ್ತಿದ್ರೆ ಅಲ್ಲ, ಏನೂ ಹೇಳಿಲ್ಲ. ಈ ಮಗುವಿಗೆ ಮದುವೆ ಮಾಡಿದರೆ ಮರಣ ಮೃದಂಗವೇ, ಡೈವರ್ಸ್ ಬಂದು ನಿಂತ್ಕೊಳ್ಳುತ್ತೆ. ಗಂಡನಿಂದ ಸುಖವಿಲ್ಲ ಅಂದ್ರೆ ಅವನು ನಪುಂಸಕ. ಮೋಸ ಮಾಡಿಬಿಟ್ರು ಗುರುಗಳು. ಅಲ್ಲ, ನಿಮ್ಮ ಮಗು ಜಾತಕದಲ್ಲೇ ಇದೆ. ಇಂಥ ಮೂರ್ಖನನ್ನೇ ಭೇಟಿ ಮಾಡಬೇಕು. ರಾವಣಾಸುರನನ್ನ ಭೇಟಿ ಮಾಡಬೇಕು. 13 ವರ್ಷ 6 ತಿಂಗಳು ರಾವಣಾಸುರನ ಭೇಟಿಯೇ ಇಲ್ಲ. ಇನ್ನು 6 ತಿಂಗಳಿದೆ ಅಷ್ಟೇ, ಬಂದ್ಬಿಡ್ಬೇಕು ವಾಪಸ್ಸು. ಕಟ್ಟ ಬ್ರಹ್ಮಚಾರಿಗಳಾಗಿ ಇದ್ದಾರೆ ಸೀತಮ್ಮ, ರಾಮಯ್ಯ. 4 ತಿಂಗಳು ಇದೇ, ಹೆಚ್ಚು ಕಡಿಮೆ ಚೈತ್ರ ಮಾಸ. ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ, ಮಾರ್ಚ್ ತಿಂಗಳಲ್ಲಿ ಹುಟ್ಟಿದವರ ಒಂದು ಅದ್ಭುತವಾದ ಶಕ್ತಿ. ಈ ಮಾರ್ಚ್ ತಿಂಗಳಲ್ಲಿ ಯಾವ ರಾಶಿಗೆ ಚೆನ್ನಾಗಿದೆ ಅನ್ನತಕ್ಕಂಥದ್ದು ಕೂಡ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ. ಇರ್ಲಿ, ಭೇಟಿ ಆಗೋಣ ಅಂತೆ, ತೊಂದರೆ ಏನಿಲ್ಲ. 4 ತಿಂಗಳಿದೆ ಅಂದ್ರೂ ಕೂಡ ನೋಡಿ, ಆ ವಿಧಿ ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಬಿಡ್ತು. ಅಲ್ಲೊಂದು ದೊಡ್ಡ ಯುದ್ಧ ನಡೀತು, ರಾವಣ ಸಂಹಾರ ನಡೀತು. ಹೇಗೆ? ಅಲ್ಲಿತ್ತು. ತಪ್ಪಿಸಿಕೊಳ್ಳಲು ಆಗುವುದಿಲ್ಲ. ಇಂಥ ಒಂದು ವಿಕಾರಿಯನ್ನ ಭೇಟಿ ಮಾಡಬೇಕಿತ್ತು. ರಾಮ ಬೇಕು ಅಂತ ವನವಾಸಕ್ಕೆ ಹೋಗ್ಬೇಕು. ಅಲ್ಲಿ ನೋಡಿ, 4 ತಿಂಗಳು, 4 ತಿಂಗಳಲ್ಲಿ ಮುಗಿತಿತ್ತೆ. ಅಂದರೆ ಮೊದಲೇ ಈ ಕಾಲಚಕ್ರ ನಿರ್ಣಯ ಮಾಡಿಟ್ಟು ಬಿಟ್ಟಿದೆ. ನೆನಪಲ್ಲಿಟ್ಕೊಳ್ಳಿ. ಸೊ ಮೊದಲೇ ತಿಳ್ಕೋಬೇಕು, ನನಗೆ ವ್ಯಾಪಾರ, ನನಗೆ ಮದುವೆ, ನನಗೆ ಮನೆ, ನನಗೆ ಭಾಗ್ಯ ಸೌಭಾಗ್ಯ ಉಂಟಾ, ಅದೃಷ್ಟ ಉಂಟಾ? ಇದ್ದರೂ ಬಳಸಿಕೊಳ್ಳಲು ಬಿಡುವುದಿಲ್ಲ ಕೆಲವರನ್ನ. ತುಂಬಾ ಎತ್ತರಕ್ಕೆ ಹೋಗಿರ್ತಕ್ಕಂಥ ಬಿದ್ದಿರ್ತಕ್ಕಂಥದ್ದು ನೋಡಿರ್ತೇವೆ. ವಿಜಯ್ ಮಲ್ಯ ತಂದೆಯಿಂದ ಬಂದಿರತಕ್ಕಂಥ ದುಡ್ಡು 800 ಕೋಟಿ ನೋಡಿ, ಆಮೇಲೆ ತಗೊಂಡೋಗಿ ವಿಠಲ್ ಮಲ್ಯ ರಸ್ತೆ ಅಂತಿದೆ ನೋಡಿ, ಇವತ್ತಿಗೂ ಹೋದ್ರೆ UB ಸಿಟಿ ರೋಡ್ ಹತ್ರ ಇದೆಯಲ್ಲ, ನಮ್ಮ ಕನ್ನಡ ಕಸ್ತೂರಿ ಚಾನಲ್ ಇದ್ದಿದ್ದಲ್ಲೇ.
ಕನ್ನಡಕ್ಕೆ ನನ್ನನ್ನು ಪರಿಚಯ ಮಾಡಿಸಿದ ಚಾನೆಲ್ ಕನ್ನಡ ಕಸ್ತೂರಿ, ಆ ನಂತರ ETV, ಆ ನಂತರ ಜಿ ಟಿವಿ, ಸುವರ್ಣ, ಇದು ಕಲರ್ಸ್ ಕನ್ನಡ. ಇರಲಿ, ಆ ರಸ್ತೆಗೆ ವಿಠಲ್ ಮಲ್ಯ ರಸ್ತೆ, ಅವ್ರಪ್ಪ ಕೊಟ್ಟಿದ್ದು 800 ರೂಪಾಯಿ, ಅದು ತೊಗೊಂಡೋಗಿದ್ದು ಒಂದು 30,000 ರಿಂದ 40,000 ರೂಪಾಯಿಗೆ ತೊಗೊಂಡೋಗ್ದ. 800 ರೂಪಾಯಿನ ಉಳಿಸ್ಕೊಂತ ಸರ್ವನಾಶ ಮಾಡ್ಬೇಕು. ಏನು ಅದನ್ನೇ ಹೇಳೋದು, ಭಾಗ್ಯ ಕೆಟ್ಟರೆ ಹೋಯ್ತು ಅನ್ನತಕ್ಕಂಥ ಅಂಥದ್ದು ಧನುಸು ರಾಶಿಗೆ ಈ ಗ್ರಹಣ ಸಂಧಿ ಕಾಲದಲ್ಲಿ, ಈ ಪರ್ವಕಾಲದಲ್ಲಿ ಭಾಗ್ಯದಲ್ಲಾಗಿರೋದು ಒಳ್ಳೇದಲ್ಲ. ಸ್ವಲ್ಪ ಒಳ್ಳೇದು ಅಂದ್ರೆ, ಭಾಗ್ಯ ಅಂದ್ರೆ ನಿಮ್ಮ ಅದೃಷ್ಟಕ್ಕೆ ಕೊಕ್ಕಿ ಬೀಳುತ್ತೆ. ಎಲ್ಲೋ ಶಾರ್ಟ್ ಕಟ್ ಅಲ್ಲಿ ಕೆಲವೊಂದು ಸಮಯ ನಿಮ್ಮನ್ನ ಕರ್ಕೊಂಡು ಬಂದು ಒಂದು ಪೊಸಿಷನ್ ಆಗ್ಬಿಡುತ್ತೆ. ಸರ 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 ಅಂತ ಹತ್ತು ಬಿಟ್ಟಿರ್ತಾರೆ ಕೆಲವರು. ಯಾರ್ದೋ ನೆರಳು ಸಾರ್, ಯಾರ್ದೋ ಲಕ್ಕು ಸಾರ್, ಹಿಂಗೆ ಸಾರ್, ಹಂಗೆ ಸಾರ್, ಅದು ಸರ್, ಇದು ಸರ್ ಅನ್ನತಕ್ಕಂಥದ್ದು ಒಂದೇ ಬಾಯಿಗೆ ತುಫಾನ್ ತರ ಎಲ್ಲೋ ಹೋಯ್ತು. ನೀವು ನಂಬ್ತೀರಾ? ಒಬ್ಬ ದೊಡ್ಡ ಎಂ ಕರುಣಾನಿಧಿ, ಇವತ್ತಲ್ಲಿ ಎಲೆಕ್ಷನ್ ನಡೀತಿದೆ. ಆತನಿಗೆ ಒಬ್ಬ ಮಗ, ಎಡವಟ್ಟು ಮಗ, ಮೊನ್ನೆ ಸತ್ತೋಗ್ತಾನೆ. MGR ಅವ್ರದ್ದು ಒಂದು ಪಿಕ್ಚರ್ ಬರುತ್ತೆ, ಯಾವುದೋ ಒಂದು ಆಟೋಗೆ ಸಂಬಂಧಪಟ್ಟಂಥದ್ದು, ರಿಕ್ಷಾ ಕಾರಣಿ, ಸೂಪರ್ ಹಿಟ್ ಅದು. ಇವರು ಚಲನಚಿತ್ರಗಳಿಗೆ ಕತೆ, ಸಂಕಲನ, ಕವಿತೆ ಎಲ್ಲ ಮಾಡ್ತಿದ್ದಂಥವ್ರಲ್ವಾ. MGR ಅನ್ನೇ ಕರ್ಕೊಂಡು ಬಂದವರು ನೋಡಿ. ಒಂದು ಕಾಲ್ಗಟ್ಟ ಒಂದು ವೇದಿಕೆ ಅವತ್ತಿಗೆ ಹತ್ತು ಬಿಟ್ಟಿದೆ. ಕರುಣಾನಿಧಿಯವರು CM ಆಗ್ಬಿಟ್ಟಿದ್ದಾರೆ. ಆ ಪಕ್ಷದ ಒಂದು ಪ್ರಣಾಳಿಕೆ ದೊಡ್ಡದಾಗಿ ಜನ ಸೇರಿದ್ದಾರೆ. MGR ಕೂಡ ಮಿನಿಸ್ಟರ್. ಕರೆಸ್ತಾರೆ, MGR ಬರಲ್ಲ ಅಂತಾರೆ. ಸುಮ್ಮನೆ ಯಾಕೆ, ಆಲ್ರೆಡಿ ಹೋಗೇ ಒತ್ಕೋಬಿಟ್ಟಿದೆ ಅಲ್ಲಿ. MGR ಫೇಮಸ್ ಆಗ್ತಿದ್ದಾರೆ. ಫೇಮಸ್ ಮೇಘದಲ್ಲಿ ಗುರು ಇದ್ದ ಮೇಲೆ ಫೇಮಸ್ ಆಗದೆ ಇನ್ನೇನು ಆಗ್ತಾರೆ. ಜನ ಅನುರಾಗಿಯೇ 2 ರೂಪಾಯಿ ಅಕ್ಕಿ ಆ ಪುಣ್ಯಾತ್ಮ ಹಾಗೂ NT ರಾಮರಾವ್ ಇಬ್ರು ತಂದವರು, ಇಬ್ರು ಚಲನಚಿತ್ರ ರಂಗದಿಂದಲೇ ಬಂದವರು. 2 ರೂಪಾಯಿ ಬಡವರಿಗೆ ಅಕ್ಕಿ ಅನ್ನತಕ್ಕಂಥದ್ದು ತಂದವರು ನಾವು ನೆನೆಸ್ಕೋಬೇಕು. ಅನ್ನಭಾಗ್ಯವನ್ನು ತಂದಂತ ನಮ್ಮ ದೊರೆಯನ್ನು ನೆನೆಸ್ಕೋಬೇಕು ಅಷ್ಟೇ. ಬೇರೆ ತಪ್ಪುಗಳು ಹುಡ್ಕೋದು ಬೇಡ ಮಕ್ಕಳ. ತಪ್ಪುಗಳು ಯಾರಲ್ಲಿಲ್ಲ, ಬೇಡ ನಮಗೆ ಈ ವೇದಿಕೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಇರ್ಲಿ ನೋಡಿ, ಆ ವೇದಿಕೆಗೆ ಇವತ್ತಿಗೂ ನೋಡಿ ತುಂಬಾ ದೊಡ್ಡವರು, ಫೇಮಸ್ ಇರೋರು ಲಾಸ್ಟ್ ಅಲ್ಲೇ ಮಾತಾಡೋದು, ಜನ ಕುತ್ಕೋತಾರೆ ಅಂತ. ಸರಿ, MGR ಬರ್ತಾರೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ, ಪಕ್ಷದ ವೇದಿಕೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡಲೇಬೇಕು, ಬರಲೇಬೇಕು. ಏನು ಪಕ್ಷ, ನೀನು ಇಲ್ಲ ಅನ್ನೋಕ್ಕಾಗೋದಿಲ್ಲ. ಬಂದ್ರೆ ಕರುಣಾನಿಧಿ ಅವ್ರಿಗೆ ಗೊತ್ತರ MGR ಮಾತಾಡ್ಲಿ ಅಂತ. ಅಲ್ಲಿರೋರು ಹೇಳ್ತಾರೆ, ಬೇಡ ಸ್ವಾಮಿ, ಜನಗಳು ಹೊರಟೋಗ್ಬಿಡ್ತಾರೆ, ನಮ್ಮ ಮಾತು ಕೇಳಿ ಅಂದ್ರೆ, ಇಲ್ಲ ಇಲ್ಲ ನಾನ್ ಫೇಮಸ್ಸು ನೋಡಿ. ಅದನ್ನೇ ಹೇಳೋದು, ಅದೃಷ್ಟ ದುರಾದೃಷ್ಟ ಕೆಲವ್ರನ್ನ ತಗೊಬಂದು ನಿಲ್ಲಿಸುತ್ತೆ. ಅದು ಮಗನ ಮೂಲಕ ನಡೆದಂಥದ್ದು. ತುಂಬಾ ಜನಕ್ಕೆ ಅಂಥದ್ದೊಂದು ನಿರ್ಧಾರ ತಗೊಳಕ್ಕಾಗೋದಿಲ್ಲ. ಇರ್ಲಿ, ಆ ವೇದಿಕೆಯಲ್ಲಿ MGR ಮಾತಾಡ್ಬಿಡ್ಲಿ ಅಂತ. MGR ಮಾತಾಡಿದ್ದೆ ಶಿಳ್ಳೆಗಳು, ಆ ಜನ ಹುಚ್ಚೆದ್ದು ಹೋಗ್ತಾರೆ. MGR ಮುಗಿಸಿ ನಾನು ಬರ್ತೀನಿ, ನಂಗೆ ಲೇಟ್ ಆಯ್ತು ಅಂತ ಹೊರಡ್ತಾನೆ. ತಮಾಷೆ ಗೊತ್ತರ, ಜನ ಕರುಣಾನಿಧಿ ಬಂದು ನಿಂತ್ಕೊಂಡು ಮಾತಾಡಕ್ ಹೋದ್ರೆ ಕೇಳೋದೇ ಇಲ್ಲ, ಎಲ್ಲ ಖಾಲಿ. ಟಕ್ಕಂತ ಏನ್ ಪ್ಲೇ ಮಾಡ್ತಾರೆ ಗೊತ್ತಾ, ಒಂದು ಸ್ಕ್ರೀನ್ ಪ್ಲೇ ಮಾಡ್ತಾರೆ ಕರುಣಾನಿಧಿ ಅವರು. ತಲೆ ಸುತ್ತಿ ಬಿದ್ದ ಹಾಗೆ ಏನೋ ಆಗ್ಬಿಡ್ತು ಅಂತ, ಅಯ್ಯೋಯ್ಯೋ ತಲೆ ಇವಾಗ ಏನೋ ಆಗೋಯ್ತು ಅಂತ. ಏನೂ ಇಲ್ಲ, ಜನ ಹೋದ್ರಲ್ವಾ. ಸೊ ಇನ್ನು ಅವಮಾನ, ಅದು ಆ ಅವಮಾನವನ್ನು ಹೆಂಗ್ ತಿರುಗಿಸೋದು? ಪಾಪ ಕರುಣಾನಿಧಿ ಅವ್ರಿಗೆ ಏನೋ ಒಂದು ಹೆಲ್ತ್ ಡಿಸ್ಟರ್ಬ್ ಆಯ್ತು, ಆದ್ರಿಂದ ಅವರು ವೇದಿಕೆ ಮೇಲೆ ತಮ್ಮ ಪ್ರಣಾಳಿಕೆ ವಾಟ್ ಎವರ್ ಏನು ಹೇಳಲಿಕ್ಕೆ ಆಗ್ಲಿಲ್ಲ, ಪಾಪ ಬಿದ್ಬಿಟ್ರಪ್ಪ ಅಂತ ಜನಗಳಲ್ಲಿ ಒಂದು ಸಿಂಪತಿ ಕ್ರಿಯೇಟ್ ಮಾಡಕ್ಕೆ ಅಂತ ಮನುಷ್ಯ ತಮ್ಮ ಮಗನನ್ನ ನಿಲ್ಸಿ ಪಿಕ್ಚರ್ ಮಾಡಿಸ್ತಾರೆ. ಏನ್ ಸೂಪರ್ ಹಿಟ್ಟು. ಅವ್ರ ಹತ್ರ ಇಲ್ದಿದ್ದ ದುಡ್ಡು, ಆ ಕಾಲಕ್ಕೆ ದುಡ್ಡು ಏನೇನೋ ಮಾಡೋಕ್ ಶುರು ಹಚ್ಕೋಬಿಟ್ಟಿದ್ರು. ಆದರೆ ಯಾರು ಹೇಳ್ತಾರೆ, ನಿಮ್ಮ ಮಗ ನಿಮ್ಮ ಭಾಗ್ಯಕ್ಕೆ ಕುಕ್ಕಿ ಇಡ್ತಾನೆ, ಹಾಳು ಮಾಡಕ್ ಬರ್ತಾನೆ. ಅಂತ ದೊಡ್ಡ ತಂದೆ ಏನ್ ಮಾಡ್ತಾರೆ ಗೊತ್ತಾ, ನಿಮ್ ಮಗನನ್ನ ದೂರ ಇಡಬೇಕು ಅಂದ್ರೆ ತಗೊಂಡೋಗಿ ಅವನನ್ನ ಎಲ್ಲೋ ಒಂದ್ ಜಾಗದಲ್ಲಿ ಇಟ್ಬಿಡ್ತಾನೆ. ಅವನ್ ತಿನ್ಲಿಕ್ಕೆ ಕುಡಿಲಿಕ್ಕೆ ಜನಗಳ ಜೊತೆಯೇ ಇಲ್ಲ, ಅವನು ಔಟ್ ಆಫ್ ಸೈಟು. ಮುತ್ತುವೇಲ್ ಕರುಣಾನಿಧಿಯೋ ಏನ್ ಆತನ ಹೆಸರು, ಮೊನ್ನೆ ತೀರ್ಕೊಂಡ. ನಂಬ್ತೀರಾ? ಅವನ ಹಿಸ್ಟ್ರಿ ಅಲ್ಲ, ಮಿಸ್ಟ್ರಿ. ಎಲ್ಲೋದ ಅಂತಿಲ್ಲ. ಆತನ ಕಾಲಕ್ಕೆ ಅವನ ಆರ್ಭಟ ನೋಡ್ಬೇಕಿತ್ತು. ನೀನು ಅವನನ್ನ ಇಟ್ಕೊಂಡ್ರೆ ಮುಳುಗೋಗ್ತೀಯಾ?
ತಗೊಂಡೋಗಿ ಅವನನ್ನ ಬಂದಿತ್ತರ ಒಂದು ಎಸ್ಟೇಟ್ ಮಾಡಿ ಒಂದು ಮನೆ ಮಾಡಿ ಅವ್ನಿಗೆ ಏನ್ ಬೇಕೋ ಕೊಟ್ಬಿಟ್ರು ಅದು ಸಾಕು. ನಿನ್ ಮಗನೇ ನಿನ್ಗೆ ತುಳಿದಾಕ್ತಾನೆ, ಅವ್ನು ಮಾಡೋ ಎಡವಟ್ಟುಗಳೇ ಅಂತ. ಆ ಫ್ಯಾಮ್ಲಿನಲ್ಲಿ ಅದು ಎಡವಟ್ಟುಗಳ ಸಂಪ್ರದಾಯ ಸಿಕ್ಕಾಬಟ್ಟೆ ಇದೆ ಬಿಡಿ, ಅದು ಹೇಳಲಾರದ ಎಡವಟ್ಟುಗಳಿದ್ದಾವೆ. ಅದನ್ನ ಜೀರ್ಣಿಸ್ಕೋತಾರೆ. ಏನ್ ಮಾಡೋದು, ಅದೊಂದು ಟೈಮ್ ಅಂತ ಹೇಳ್ತೀವಿ. ದುರ್ಯೋಧನನಿಗೂ ಒಂದು ಟೈಮ್, ರಾವಣಾಸುರನಿಗೂ ಒಂದು ಟೈಮ್. ಅವರೆಲ್ಲರೂ ರಾವಣಾಸುರರೇ. ಆ ಥರ ಹೆಣ್ಣು ಬಾಕರು, ಹೇಳ್ಬಾರ್ದಷ್ಟೇ, ಹೆಣ್ಣು ಬಾಕರು. ಅದು ತುಂಬ ಜನ ಹಳಬರಿಗೆ ಗೊತ್ತಿದೆ. ನಮ್ಮ ತಂದೆ ಹೇಳೋರು, ನಮ್ಮ ಅಜ್ಜ ಹೇಳೋರು ಎಂತೆಂಥ ಕೆಲಸಗಳು ಮಾಡಿಟ್ಟಿದ್ದಾರೆ ಅನ್ನತಕ್ಕಂಥದ್ದು. ನಮ್ಮ ಅಜ್ಜನಿಗೆ ಹಿಂದೂ ಪೇಪರ್ ಓದೋ ಒಂದು ಅಭ್ಯಾಸ ಆಯಿತು. ಓದೋರು ಹೇಳೋರು ಏನೇನು ನಡೆಯುತ್ತೆ ಅನ್ನತಕ್ಕಂಥದ್ದು. ರಾಮಾಯಣ ಮಹಾಭಾರತಗಳ ಜೊತೆ ಇಂಥ ಕಥೆಗಳು ತುಂಬ ಕೇಳಿದೆ. ಅಂದರೆ ನೋಡಿ, ಆತನಿಗೆ ಅದೃಷ್ಟ ಇಲ್ಲ. ಹಾಗೆ ಕರುಣಾನಿಧಿಗೂ ಮಗನ ಜೊತೆ ಇರೋ ಅದೃಷ್ಟ ಇಲ್ಲ, ಬಟ್ ಬೇರೆ ಏನೋ ಅದೃಷ್ಟ ಅನ್ನತಕ್ಕಂಥದ್ದು. ಹಾಗೆ MGRಗೂ ಕರುಣಾನಿಧಿ ಅವಶ್ಯಕತೆ ಇಲ್ಲ, ತಗೊಬಂದು ಅಲ್ಲೆಲ್ಲೋ ನಿಲ್ಲಿಸ್ತಕ್ಕಂಥದ್ದು. ಸೊ ಭಾಗ್ಯ ಅನ್ನೋದು ನಿಮ್ಮ ಜೀವನವನ್ನ ನಿಲ್ಲಿಸಿಕೊಡುತ್ತೆ. ನಿಮ್ಮನ್ನ ಎಲ್ಲೋ ಇದ್ದವ್ರನ್ನ ತಗೊಬಂದು ಎಲ್ಲೋ ನಿಲ್ಲಿಸುತ್ತೆ. ಎಲ್ಲೋ ಇದ್ದವ್ರನ್ನ ಭಾಗ್ಯ ಕೆಡ್ತು ಅಂದ್ರೆ ಎಲ್ಲೋ ಇರಬೇಕಾದಂತ ವ್ಯಕ್ತಿ ಕರುಣಾನಿಧಿ ಮಗ ಬೋಮ್ ಅಂತ ಧನಸುಗೆ ಸ್ವಲ್ಪ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಶಾರ್ಟ್ಕಟ್ ಅಲ್ಲಿ ಬಂದ್ಬಿಟ್ಟಿದ್ರಿ, ಗ್ಯಾರಂಟಿ ಮೋಸ ಮಾಡಿಯೋ ದೋಚಿಯೋ. ನಾನು ಮೊನ್ನೆ ಇತ್ತೀಚಿನ ಸಂಚಿಕೆಯಲ್ಲಿ ಹೇಳ್ತಿದ್ದೆ, ದುಡ್ಡು ಕೊಟ್ಟು ಈಗೀಗೆಲ್ಲ IT ಕಂಪ್ನಿಗಳಿಗೆ ಹೋಗಿ ಜಾಯ್ನ್ ಆಗ್ಬಿಡೋದು. ಫೇಕ್ ಸರ್ಟಿಫಿಕೇಟ್ಗಳು ಕೊಟ್ಬಿಟ್ಟು, ಫೇಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು. ತಗೊಂಡ್ರಿ ನಿಜ, ಫೇಕ್ ಸರ್ಟಿಫಿಕೇಟ್ ತಗೊಂಡ್ರಿ ನಿಜ, ಓಕೆ ಒಪ್ಕೋತಿ. ನಿಮ್ಮಲ್ಲಿ ಆ ದಮ್ ಇದೆಯಾ ನಿಭಾಯಿಸ್ಲಿಕ್ಕೆ, ಆ ಕೆಲಸ ಮಾಡಲಿಕ್ಕೆ? ಫೇಕ್ ಆಗಿ ವೇಷ ಹಾಕೊಂಡು ಬಂದು ಕುತ್ಕೊಂಡ್ಬಿಡೋದು. ರಿಸರ್ಚ್ ಇಲ್ಲ, ಥೀಸಿಸ್ ಇಲ್ಲ, ಅದಕ್ಕೊಂದು ವೆಯ್ಟಿಂಗ್ ಪೀರಿಯಡ್ ಇಲ್ಲ, ತಪಸ್ಸಿಲ್ಲ, ಧ್ಯಾನ ಇಲ್ಲ. ಏಕ್ದಮ್ ತಗೊಬಂದು ನಿಮ್ಮನ್ನ ಆ ಜಾಗಕ್ಕೆ ಬಿಟ್ಬಿಟ್ರೆ ಖಂಡಿತ ನಿಭಾಯಿಸಕ್ಕಾಗೋದಿಲ್ಲ. ಆ ಒಂದು ಹುಡುಗ ಕಣ್ಣೀರ್ ಹಾಕ್ತಾನೆ, ಬಿಡೋಕಾಗ್ತಿಲ್ಲ ಗುರುಗಳೇ, ಮನೇಲಿ ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದೀನಿ ಗುರುಗಳೇ ಅಂತ ಹೇಳ್ತಾನೆ. ಮನೇಲಿ ನನ್ನ ನಂಬ್ಕೊಂಡು ಹುಡುಗಿ ನೋಡಿದ್ದಾರೆ ಗುರುಗಳೇ, 2 ಲಕ್ಷ ಸಂಬಳ, ಫೇಕ್ ಸರ್ಟಿಫಿಕೇಟ್ ಅಲ್ಲಿ ಕೆಲಸ ಚೆನ್ನಾಗಿದೆ, ಆದ್ರೆ ಇವನ ಕೈಯಲ್ಲಿ ಡೆಲಿವರಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಧನುಸು ರಾಶಿ ಅಂಥದ್ದೊಂದು ಕೆಲಸ ಕಾರ್ಯ ಶಾರ್ಟ್ಕಟ್ ಸಕ್ಸಸ್ ಮಾಡಿಟ್ಕೊಂಡಿದ್ದೀರಿ. ಶಾರ್ಟ್ಕಟ್ ಲೈಫ್ ಸ್ಟೈಲ್ ಮಾಡಿಟ್ಕೊಂಡಿದ್ರಿ. ಶಾರ್ಟ್ಕಟ್ ಲೈಫ್ ಸ್ಟೈಲ್ ಖಂಡಿತ ಸುಂಟರ ಗಾಳಿಯಾಗಿ ಸುಟ್ಟು ಹಾಕಿ ಬಿಡುತ್ತದೆ ಭಾಗ್ಯದಲ್ಲಿ ಗ್ರಹಣ ನಡೆದರೆ. ನೆನ್ಪಿಟ್ಕೊಳ್ಳಿ, ಅಷ್ಟಮಾಧಿಪತಿಯ ಬಂದು ಶುಕ್ರನ್ ಸಾಂಗತ್ಯದಲ್ಲಿ ನಡೆದಿರತಕ್ಕಂಥ ಗ್ರಹಣ. ಸೊ ಇಟ್ ಇಸ್ ಅ ಟೋಟಲ್ ಡೆಮಾಲಿಷ್ ಮಾಡಿಟ್ಬಿಡುತ್ತೆ. ಅನಸಲಾರದ ಪೆಟ್ಟು. ಇದೇನೋ ಇದು ನಮಗ್ ಬೇಕಿತ್ತ, ಈ ತರದ್ ಬೇಕಿತ್ತ, ಅಸೌಭಾಗ್ಯ ಅನ್ನತಕ್ಕಂಥದ್ದು ಭಾಗ್ಯದಲ್ಲಿ. ಇದೇನೋ ಹೇಳ್ತಾರೆ, ಅಡಿಕೆಗೋದ ಮಾನ ಆನೆ ಕೊಟ್ಟರು ಬರಲ್ಲ ಅನ್ನತಕ್ಕಂಥದ್ದು. ನಾವಿದ್ ಮಾಡ್ಕೋಬೇಕಿತ್ತ ಗುರುಗಳೇ? ಇಂಥವ್ರ ಸವಾಸ ಬೇಕಿತ್ತ? ಇಂಥ ದುಡ್ಡು ಬೇಕಿತ್ತ? ಇಂಥ ಪದವಿ ಬೇಕಿತ್ತ? ಇಂಥ ಪ್ರತಿಷ್ಠೆ ಬೇಕಿತ್ತ? ದೇವರು ನಮಗೆ ಕೆಲವು ಒಳ್ಳೆಯವರನ್ನು ಕಳಿಸ್ತಾರೆ. ಕಳಿಸ್ತಾರೆ, ನಾವು ಅದನ್ನ ಕೈ ಹಿಡ್ಕೊಳ್ಳಲ್ಲ. ಒಬ್ಬ ಮೂರ್ಖ ಅಲ್ಲ, ಆತನಿಗೆ ದೇವರ ಮೇಲೆ ತುಂಬಾ ನಂಬಿಕೆ. ನಾವು ನೀವು ತರ ಸದಾ ಪ್ರಾರ್ಥನೆ. ದೇವರು ಬಂದ್ಬಿಟ್ಟೆ ನನ್ನ ಎಲ್ಲರ, ನಾನಿವತ್ತೇನಾಗಿದ್ದೀನಿ ದೇವರಿಂದ. ಸರಿ, ಒಂದು ದಿನ ಆ ಊರಿಗೆ ಭೀಕರ ಪ್ರವಾಹ ಏನು ನುಗ್ಗುತ್ತಿದೆ. ಪಕ್ಕದಲ್ಲಿರೋ ನದಿ ಕೋಡಿ ಹರಿತಿದೆ, ಕಟ್ಟೆ ಹೊಡಿತಿದೆ. ಎಲ್ಲರೂ ಓಡ್ರಪ್ಪ, ಬಂಡಿ ಕಟ್ರಪ್ಪ, ಎಲ್ಲೋ ಹೋಗಿ ಬಚಾವ್ ಮಾಡ್ಕೊಂಡು ನಾವು ಉಳಿದ್ರೆ ಆಮೇಲೆ ಅಂತ. ಸೊ ಇವನ ಹತ್ರ ಓಡ್ ಬರ್ತಾರೆ. ಇವನು ದೇವ್ರ ಧ್ಯಾನದಲ್ಲಿ ಕೂತು ಬಿಟ್ಟಿದ್ದಾನೆ. ನನ್ನ ದೇವ್ರು ಬರ್ತಾನೆ. ಒಬ್ಬ ಪೂಜಾರಿ, ದೇವಸ್ಥಾನದ ಪೂಜಾರಿ, ಪರಮ ಭಕ್ತ ನಡೆಯೋ ಬಚಾವ್ ಮಾಡ್ಕೊಳ್ಳೋಣ ಅಂತ. ಅಯ್ಯೋ, ನೀವು ಹೊರಡಿ, ನಂಗೆ ದೇವ್ರು ಬರ್ತಾರೆ. ನನ್ನ ಮಾತು ಕೇಳೋ, ನೀವು ಹೊರಡಿ. ಜೋರು ಆಯ್ತು. ಆ ಪುಣ್ಯಾತ್ಮ ಹೋಗ್ಬಿಟ್ಟು. ಇನ್ನೊಬ್ಬ ಯಾರೋ ಬಡ ರೈತ ಆ ಕಡೆ ಹೋಗ್ತಿದ್ದ, ಬಂಡಿ ಕಟ್ಕೊಂಡು ಹಸು ರಾಸುಗಳನ್ನ ಅದ್ರ ಮೇಲೆ ಕುತ್ಕೊಂಡು. ಅಲ್ಲಿವರೆಗೂ ಬಂದ್ಬಿಟ್ಟಿದೆ ನೀರು. ಆ ಹಸು ಎತ್ತುಗಳು ಹೈಟ್ ಇರ್ತಾವಲ್ವಾ, ಅವುಗಳ ಮೇಲೆ ಕುತ್ಕೊಂಡು, ಸ್ವಲ್ಪ ಜಾಗ ಇದೆ ಬಾಪ. ಹೊರಡಲು, ನಾನು ದೇವರ ಪರಮ ಭಕ್ತ, ನಾನು ಭಾಗ್ಯಾಧಿಪತಿಯನ್ನೇ ನೋಡಿದವನು, ತಿಳಿದುಕೊಂಡವನು, ನಾನು ನಿತ್ಯ ದೇವರನ್ನ ಪೂಜೆ ಮಾಡೋನು. ಲಲಿತಾ ಸಹಸ್ರನಾಮ ಹೇಳದೆ ನನ್ನ ತೊಟ್ಟು ನೀರು ಬೀಳೋಲ್ಲ.
ವಿಷ್ಣು ಸಹಸ್ರನಾಮ ಹೇಳಿದೆ ಏಕಾದಶಿ ವ್ರತ ಅಂತ ಹೇಳಿದ್ರೆ ನಿಮಗೆ ಗೊತ್ತಿಲ್ಲ, ನಾನು ನಿದ್ದೆನೂ ಮಾಡಲ್ಲ ಅಂತ ಒಂದು ಪರಮ ಭಕ್ತನಾಗಿ ನನ್ನ ಭಗವಂತನೇ ಬಂದು ಕಾಪಾಡೋದು. ನಿನ್ನ ಹತ್ರ ಏನು ನಾನು ಕೇಳೋದು, ಹೋಗ ಅಂತ ಹೇಳ್ತಾನೆ. ಎಲ್ಲರಿಗೂ ಬಂದ್ಬಿಟ್ಟಿದೆ. ಅವನು ಹೊರಟೋದ. ನೋಡಿದ್ರೆ ನೀರು ಮನೆ ತುಂಬೋಯ್ತು. ಇವನೇನ್ ಮಾಡ್ದ, ಮೇಲಕ್ಕೆ ಹತ್ತದ. ಅಲ್ಲೊಂದು ಮರದ ಮೇಲೆ ಒಬ್ಬ ಯಾರೋ ಇದ್ದ. ದಾರ ಹಾಕೊಂಡು ಇನ್ನೊಂದು ಮರಕ್ಕೆ ಜಂಪ್ ಮಾಡ್ಕೊಂಡು ಹೋಗ್ತಾವನೆ ಎಳ್ಕೊಂಡು. ಅಷ್ಟೊತ್ತಿಗೆ ಬಂದ್ಬಿಟ್ಟಿದೆ. ಅಣ್ಣ ನಿನ್ನ ಎಳ್ಕೋತೀನಿ ಬಾರಣ, ಹೋಗ್ಬಿಡೋಣ, ನನ್ನ ಮಾತು ಕೇಳೋಣ ಅಂತ ಹೇಳಿ. ಏಯ್ ಯಾರು ಅನ್ಕೊಂಡಿದೆ ಈ ಭಕ್ತನನ್ನ? ನಾವು ಮಾಡೋದಿದೆ ತಪ್ಪು. ನಮಗೊಂದು ವಿಪರೀತವಾದಂಥ ಈಗೋ, ನಮ್ಮ ನಂಬಿಕೆ. ನಾವು ತುಂಬ ಜನ ಹೇಳೋದು ಕೇಳಿದ್ದಾನೆ, ಗುರುಗಳೇ ನಾನು ಏನು ಪೂಜೆ ಮಾಡಿಲ್ಲ, ಅದಕ್ಕೆ ನಾನು ಏನು ತಪಸ್ಸು ಮಾಡಿಲ್ಲ, ನಾನು ಏನು ದಾನ ಮಾಡಿಲ್ಲ ಗುರುಗಳೇ, ನಮಗೆ ಈ ಥರ ಮೋಸ ಆಗೋಯ್ತಾ? ಇರಿ ಬರ್ತಾನೆ ಈ ಕತೆ. ಆತ ಕರೀತಾನೆ, ಹೋಗೋ ಅಂತ. ತುಂಬೋಗ್ಬಿಡುತ್ತೆ ಮೇಲಕ್ಕೆ. ಅಷ್ಟರಲ್ಲಿ ಆ ಕಡೆ ಹೆಲಿಕಾಪ್ಟರ್ ಆಗ ಹಾಕ್ತಾರೆ. ಬಾರು ಅಂದ್ರೆ ಮಿಲಿಟರಿ ಅವರು, ಪ್ಯಾರಾಮಿಲಿಟರಿ ಅವರು, ಈ ಒಂದು ಪ್ರಾಕೃತಿಕ ಈ ಒಂದು ವಿಕೋಪ ಕೇಂದ್ರಗಳು, ಇದೆಲ್ಲ ಆ ಒಂದು ರಕ್ಷಣಾ ಪಡೆ ಇರುತ್ತೆ, ಅಗ್ನಿಶಾಮಕ ಪಡೆ, ಅದು ಇದು ಬಂದು ಇಂಥ ಸ್ಥಿತಿಗಳಲ್ಲಿ ಬಂದು ಕಾಪಾಡ್ತಕ್ಕಂಥವ್ರು. ಬಾರಣ ಅಂತ ಹೇಳ್ಬಿಟ್ಟು ಹಗ್ಗ ಹಾಕಿದ್ರೆ ಬಂದು ಎಳಿತಿದ್ರು ಬರಲ್ಲ. ತಬ್ಕೋಬಿಟ್ಟಿದ್ದಾನೆ ಮೇಲೆ. ಮನೆ ಮೇಲೆ ಒಂದು ಗೋಪುರ, ಕಳಶಗಳು, ನಿತ್ಯ ಸೇವೆ, ಮನೆ ಮೇಲೇನೆ ಪೂಜೆ, ಕಳಶ ಪೂಜೆ ಎಲ್ಲ ಮಾಡಿ ನನಗೆ ಭಗವಂತ ಬರ್ತಾನೆ ಅಂತ. ನೀನು ಹಣೆ ಬರ ಅಂತ ಹೆಲಿಕಾಪ್ಟರ್ ಹೊರಟೋಯ್ತು. ಯಾಕಂದ್ರೆ ಅಷ್ಟು ಜೋರು ಮಳೆ ಬರ್ತಿದೆ. ಜೋರು ಮಳೆ ಬಂತು. ಓಂ ನಮಃ ಶಿವಾಯ ದೇವ್ರ ಹತ್ರ ಹೋದ. ದೇವ್ರು ಹಿಂಗೆ ನೋಡ್ತಾವ್ರೆ. ಏನೋ ಅಂತ. ಸ್ವಾಮಿ ನೀನು ನನಗೆ ಮೋಸ ಮಾಡಿಬಿಟ್ಟೆ, ನೀನು ನನಗೆ ಮೋಸ ಮಾಡಿಬಿಟ್ಟೆ ಸ್ವಾಮಿ. ನಾನೆಲ್ಲೋ ಮೋಸ ಮಾಡಿದೆ, ನಾನೇನೋ ಮಾಡಿದೆ ಅಂತ. ಅಲ್ಲ ಸ್ವಾಮಿ, ಅನವರತ ನಿನ್ನ ಪೂಜೆ, ಅನವರತ ನಿನ್ನ ಧ್ಯಾನ, ನಾನೇ ಸ್ವತಃ ಮಡಿಯಿಂದ ಹೂವು ಬೆಳೆಸಿ ತಗೊಬಂದು ನಿನಗೆ ಹಾರವಾಗಿ ಕಟ್ಟಿ ಮಾಲೆ ಸಮರ್ಪಣೆ, ನೈವೇದ್ಯ, ನಿವೇದನೆ ಏನು ಮಾಡಿಲ್ಲ ಸ್ವಾಮಿ, ನನಗೆ ನೀನು ಬರಲೇ ಇಲ್ಲ. ಅಯ್ಯೋ ಹುಚ್ಚ, ಜೋರು ಕಟ್ಟೆ ಹೊಡಿಯೋಕೆ ಮೊದಲೇ ಬಂದಿದ್ನಲ್ಲೋ ನಾನು. ಕಟ್ಟೆ ಹೊಡಿಯೋಕೆ ಮೊದಲೇ ಬಂದಿದ್ರಿ, ಎಲ್ಲಿ ಬಂದೆ? ಪೂಜಾರಿನ ಕಳಿಸಿದ್ನಲ್ಲೋ, ಅವನ ರೂಪದಲ್ಲೇ ಬಂದೋ, ಅವನಲ್ಲಿ ನಾನು ಪ್ರಜ್ಞೆ ಮೂಡಿಸ್ದೆ, ಹೋಗು ಅವನನ್ನು ಕಾಪಾಡು ಅಂತ. ಇಷ್ಟು ಬಂದಿತ್ತು ಸಮಸ್ಯೆ. ನಮಗೆ ಈ ಥರ ಸಮಸ್ಯೆಗಳು ಬಂದಾಗ ಯಾವುದೋ ರೂಪದಲ್ಲಿ ನಮ್ಮ ಹೆಂಡತಿ, ನಾವು ಕೇಳಲ್ಲ. ದುರ್ಯೋಧನ ಹೇಳೋದದೇ, ನಾನು ಅದೇ ಅಂತ. ನಾನದೇ ಅಲ್ಲಿ ಮಾತಾಡ್ತಾರೆ, ಕೃಪಾಚಾರ್ಯರು ಮಾತಾಡ್ತಾರೆ. ಯುದ್ಧಕ್ಕೆ ಮೊದಲು ಭೀಷ್ಮ, ದ್ರೋಣ ಇವರೆಲ್ಲ ಇದಾರಪ್ಪ, ಬಲಾಢ್ಯರಿದ್ದಾರೆ. ನಮಗೆ ಯಾಕೋ ಯುದ್ಧ ಬೇಕೋ? ನನ್ನ ಮಾತು ಕೇಳೋ ಯುವರಾಜ, ಅವ್ರಿಗೆ ಏನೋ ಕೊಡೋದು ಕೊಟ್ಬಿಟ್ಟು ನೆಮ್ಮದಿಯಾಗಿರೋಣ. ನಾವಿಬ್ರು ಕಲ್ತಿದ್ ಬಿಟ್ರೆ ಜಗತ್ತನ್ನೇ ಆಳಬಹುದು. ಅದರಲ್ಲೂ ಧರ್ಮರಾಯ ಅಜಾತ ಶತ್ರು, ಅದ್ರ ಜೊತೆಲಿ ಭೀಮಾರ್ಜುನರು. ಈಗ ನೀನು ಅನ್ನು ನಮ್ಮ ಪರವಾಗಿ ನಿಂತ್ಕೊಬಿಡ್ತಾರೆ. ಇಡೀ ಭೂಮಂಡಲಕ್ಕೆ ನೀನು ಅಧಿನೇತ ಆಗ್ತೀಯ. ಅವ್ರೇನೋ ಒಂದು ಇಂದ್ರಪ್ರಸ್ಥದಲ್ಲಿ ಎಲ್ಲೋ ಎತ್ಕೋತಾರೆ. ನನ್ನ ಮಾತು ಕೇಳು ಅಂದ್ರೆ ಇವರೆಲ್ಲ ಇದ್ದು ಸಂಧಿ ಮಾಡ್ಕೋಬೇಕು ಅಂತೀರ ನೀವು? ಅಚ್ಚಿ ಅಂತಾನೆ. ಎಲ್ಲ ಹೋದ ಮೇಲೂ ಕೃಪಾಚಾರ್ಯರು ಈಗಲಾದ್ರೂ ಸಂಧಿ ಮಾಡ್ಕೊಳ್ಳೋ ಅಂತ 18ನೇ ದಿನ ಹೇಳಿದ್ರೆ, ಆಗ್ಲೂ ಅದೇ ಹೇಳ್ತಾನೆ, ಆಗಿದ್ದಾಗಲೇ ಸಂಧಿ ಮಾಡ್ಲಿಲ್ಲ. ಇವರೆಲ್ಲ ಹೋದ್ಮೇಲೆ ಸಂಧಿ ಮಾಡ್ಕೊಂಡ ಇವನು ದುರ್ಯೋಧನ, ಹೇಸಿಗೆ ಅಂತ ಅನ್ನಿಸ್ಬಿಡ್ತಾರೆ. ನಾನು ಸಂಧಿ ಮಾಡುವುದಿಲ್ಲ. ನೋಡಿ ಹಂಗೆ ನಮ್ಮ ಬುದ್ಧಿ. ನಮಗೆ ಯಾವುದೋ ರೂಪದಲ್ಲಿ ಪ್ರಚೋದನೆ ಆಗಿರುತ್ತೆ, ಹೆಂಡತಿಯ ರೂಪದಲ್ಲೋ, ಮಗನ ರೂಪದಲ್ಲೋ, ಇನ್ನೊಂದು ಎಲ್ಲೋ ಒಂದು ನಮ್ಮನ್ನ ನಾವು ಮಾಡುವ ಪ್ರಾರ್ಥನೆ. ಅದಕ್ಕೆ ಹೇಳೋದು ಮಕ್ಕಳೇ, ನಿತ್ಯ ಪ್ರಾರ್ಥನಾ ಪ್ರಾರ್ಥನಾ ಪ್ರಾರ್ಥನಾ. ಏನಕ್ಕೆ ಹೇಳ್ತೇನೆ ಅಂದ್ರೆ, ಧ್ಯಾನ, ಒಂದು ಪೂಜೆ. ಭಗವಂತ ಯಾವುದೋ ರೂಪದಲ್ಲಿ ನಮಗೊಂದು ಸನ್ನೆಯನ್ನ ಕಳಿಸುತ್ತಾನೆ. ಇದು ಸತ್ಯ. ನೋಡಿ, ಆ ಪೂಜಾರಿ ಮೂಲಕ ಕಳಿಸಿದ್ದಾರೆ. ಕಳಿಸದ್ನಲ್ವೋ, ಇಷ್ಟ ಆಗುವಾಗಲೇ, ತುಂಬಾ ದೊಡ್ಡದಾಗುವಾಗಲ್ಲ. ಬಂದಿಯಾ? ಸರಿ, ಭಗವಂತನೇ ಬರ್ತಾನೆ. ನಾನೇ ಕಣೋ ಅವನಿಗೆ ಸನ್ನೆ ಮಾಡಿದ್ದು, ಅವನಲ್ಲಿ ಪ್ರಚೋದನೆ, ಬುದ್ಧಿ ಪ್ರಚೋದಯಾತ್. ಸರಿ, ಕಟ್ಟೆನೇ ಒಡೆದು ಬಿಡ್ತು. ಆ ರಾಸುಗಳ ಮೇಲೆ ಕುತ್ಕೊಂಡು ಹೋಗೋನ್ ಬಂದ, ಕರೆದ. ಆಗಲಾದ್ರೂ ಅದು ನೀನೇನ ಮತ್ತೆ ಇಲ್ಲಿಗೆ ಬಂದ್ಬಿಟ್ಟಿದೆ. ರಾಸುಗಳ ಮೇಲೆ ಕುತ್ಕೊಂಡು ತಪ್ಪಿಸ್ಕೊಬೋದಿತ್ತಲ್ವೇನೋ? ಜೀವ ಬದುಕಿದ್ರೆ ಅಲ್ವೇನೋ ನೀನ್ ನನ್ನನ್ನು ಪ್ರಾರ್ಥನೆ ಮಾಡೋಕ್ಕಾಗೋದು? ನಿನ್ನ ಜೀವ ಇದ್ರೆ ಅಲ್ವೇನೋ ನನಗೆ ನಿವೇದನೆ ಹೇಳೋಕ್ಕಾಗೋದು? ನಿನ್ನ ಜೀವ ಇದ್ರೆ ಅಲ್ವೇನೋ ನನ್ನನ್ನು ಆರಾಧನೆ ಮಾಡೋಕ್ಕಾಗೋದು? ನೀನು ಬದುಕಿದ್ದರೆ ನಾನು ಬದುಕಿದ್ದಾಗ, ನೀನೇ ಇಲ್ಲ ಅಂದಮೇಲೆ ಏನೋ? ಅವನ ಮೂಲಕ ಕಳಿಸಿದ್ನಲ್ಲ. ಬಂದಿಯಾ? ಇಲ್ಲ.
ಸರಿ, ಮನೆ ಎಲ್ಲ ಕೊಚ್ಕೊಂಡು ಮೇಲಕ್ಕೆ ಬಂದೆ ಅಲ್ವಾ, ಆ ಮರದ ಮೇಲೆ ಇದ್ದವನ್ ಮರದಿಂದ ಮರಕ್ಕೆ ಹೋಗ್ತಾವನ್. ಅಣ್ಣ ನೀನು ಹಗ್ಗ ಕಟ್ಕೊಂಡು ಎಳ್ಕೊಂಡು ಬಚಾವಾಗೋಣ ಬಾಣ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಓದಿ ಏನೋ ಅವನಿಗೂ ಬುದ್ಧಿ ಪ್ರಚೋದನೆ ಮಾಡಿದ್ದು ನಾನು. ಅಯ್ಯೋ ಭಗವಂತ, ಅಯ್ಯೋ ಭಗವಂತ. ನಾವು ಹಾಗೆ ನಮ್ಮ ಸುತ್ತ ಮುತ್ತ ಭಗವಂತ ಈ ರೀತಿ ಪ್ರತಿ ಹೆಜ್ಜೆಗೂ ಕಾಪಾಡಲಿಕ್ಕೆ ಕಟ್ಟ ಕಡೆದಾಗಿ ಕಣ ಹೆಲಿಕಾಪ್ಟರ್ ಎಲ್ಲ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ಇಲ್ಲ ಆಗ್ಲೂ ನೀನು ಕಣ್ಣಿಗೆ ಬಿದ್ದಿದ್ದಿ, ನೀನು ಕಣ್ಣಿಗೆ ಬೀಳುವ ಹಾಗೆ ಇಷ್ಟು ಲಕ್ಷಾಂತರ ಜನ ಕೊಚ್ಕೊಂಡು ಹೋಗ್ತಿದ್ರು, ನೀನು ಮಾತ್ರ ನನ್ನ ಕಣ್ಣಿಗೆ ಬಿದ್ದಿದ್ದಿ. ಆ ಹೆಲಿಕಾಪ್ಟರ್ ಆ ಕಡೆ ಬರೋ ಹಾಗೆ ಮಾಡಿ, ಅವ್ರ ಕಣ್ಣಿಗೆ ನೀನು ಬೀಳೋ ಹಾಗೆ ಮಾಡಿ ಹಗ್ಗದ ಸೇತುವೆ ಹಾಕಿದ್ರಲ್ವ, ಹಿಡ್ಕೊಂಡು ಮೇಲಕ್ಕೆ ಬಂದ್ಬಿಡ್ಬೇಕಿತ್ತಲ್ವೇನೋ. ಆಗಲಾದ್ರೂ ಕಣೋ ಅಂದ್ರೆ ನಾವು ಮಾಡೋದು ಹಾಗೆ. ಇನ್ನೊಂದು ಸಲ ಜೂಜಾಡ್ಬಿಡೋಣ, ಇನ್ನೊಂದು ಸಲ ಟ್ರೇಡಿಂಗ್ ಆಡ್ಬಿಡೋಣ, ಇನ್ನೊಂದು ಸಲ ಲಾಟ್ರಿ ತಗೊಂಡ್ಬಿಡೋಣ, ಇನ್ನೊಂದು ಸಲ ಇನ್ನೊಂದು ಮಾಡ್ಕೊಂಡ್ಬಿಡೋಣ. ಇಂಥದ್ದೇ ತಪ್ಪುಗಳನ್ನ ಮಾಡುವುದು. ಇದೊಂದು ಸಲ ಒಳ್ಳೇದು ಮಾಡೋಣ, ಹೋಗಲ್ಲ. ಇದೊಂದು ಸಲ ಇನ್ನೊಂದು ಹೆಜ್ಜೆ ಇಡೋಣ, ಮಾಡೋಲ್ಲ. ಇದೊಂದು ದಿನ ಪ್ರಾಕ್ಟೀಸ್ ಮಾಡೋಣ, ಇಲ್ಲ. ಇದೊಂದು ದಿನ ಓದ್ಕೊಂಡ್ಬಿಡೋಣ, ಇಲ್ಲ. ದೇವ್ರು ಈಗ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಲಿಲ್ಲ, ಏನೂ ಇಲ್ಲ. ಅಮ್ಮ ಒಂದು ಸ್ಟೂಡೆಂಟ್, ಅಮ್ಮ 4 ಗಂಟೆಗೆ ಇನ್ಮೇಲೆ ಎದ್ದು ಓದ್ತೀನಮ್ಮ, ನನ್ಗೆ ಎಬ್ಬರಿಸಮ್ಮ. ತಾಯಿ ಖುಷಿ, ಆನಂದ. 4 ಗಂಟೆಗೆ ಆಯ್ತುಪ್ಪ, ಯಾವಾಗೋ ಎಕ್ಸಾಮ್, ನಾಳೆಯಿಂದಮ್ಮ ಅಂತ. ಒಂದೇ ಚಾಪ, ವರ್ಷ ಪೂರ್ತಿ ಆಟ ಆಡ್ಕೊಂಡಿತ್ತು. ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ಬಂದು ಹೇಳ್ತಾನಮ್ಮ ನಾನು ಓದ್ಕೋತೀನಿ, ನನ್ನ ಮಗನಿಗೆ ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತೋ ನನ್ನ ಮಗಳಿಗೆ ಅನ್ನತಕ್ಕಂಥದ್ದು ಆ ತಾಯಿಗೆ. 4 ಗಂಟೆಗೆ ಎದ್ದು ಓದ್ಕೋತೀನಮ್ಮ, ನನ್ಗೊಂದು ಪುಟ್ಟ ಕಾಫಿ ಕೊಟ್ಬಿಡಮ್ಮ, ಎದ್ದು ಪ್ರಿಪರೇಷನ್ ಮಾಡ್ಕೋತೀನಿ. ತಾಯಿಗೆ ಪರಮಾನಂದ. ನೀವು ಓದ್ಕೋತೀರಿ ಅಂದ್ರೆ ತಂದೆ ತಾಯಿಗೆ ಅದಕ್ಕಿಂತ ಖುಷಿ ಇನ್ನೇನಿದೆ? ನಿಮ್ಮ ಗಮ್ಯಕ್ಕೆ ಅದು, ನಿಮ್ಮ ಬಲಕ್ಕದು. ನೀವು ಓದ್ಕೊಂಡಿರೋದಕ್ಕೆ ಇವತ್ತು ನಿರರ್ಗಳವಾಗಿ ಮಾತನಾಡ್ಲಿಕ್ಕೆ ಆಗ್ತಿರೋದು. ಅದೇ ನಿಮ್ಮ ಯೋಗವನ್ನ ಕೆಡಿಸ್ಕೊಳ್ಳೋದು. ಜಾಗ್ರತೆ. ಸೊ ಧನುಸ್ಸು ರಾಶಿಗೆ ಈ ರೀತಿ ಪದೇ ಪದೇ ಕೈ ಹಿಡಿದುಕೊಂಡಿದ್ದರೂ ತಪ್ಪಾದ ದಾರಿ, ತಪ್ಪಾದ ಬದುಕು, ತಪ್ಪಾದ ಜೀವನ ಮಾಡ್ಕೊಂಡಿದ್ರಿ ಅಂದ್ರೆ ಸುಟ್ಟಾಕ್ಬಿಡುತ್ತೆ. ಬೆಟ್ಟ ಹತ್ತಿ ಶಿವದರ್ಶನ, ಬೆಟ್ಟ ಹತ್ತಿ ಶಿವದರ್ಶನಕ್ಕೆ ಹೋಗ್ಬೇಕು. ಅಮ್ಮನವರು ಭಂಗ ಆಗಿರೋದಲ್ಲಿ. ಸೊ ಮನಸ್ಸು, ಬುದ್ಧಿ, ಆಲೋಚನೆ ಯಾವುದು ಅಷ್ಟಮಾಧಿಪತಿಯ ಭಾಗ್ಯಕ್ಕೆ ಬಂದಿದೆ, ಅಲ್ಲಿ ಗ್ರಹಣ ಬೇರೆ ನಡೆದಿದೆ. ಸೊ ನಿಮ್ಮ ಹೆಸರಿಗೆ, ಗೌರವಕ್ಕೆ ಚ್ಯುತಿ ಬರುತ್ತೆ, ಹಿರಿಯರ ಆರೋಗ್ಯಕ್ಕೆ ಚ್ಯುತಿ ಬರುತ್ತೆ. ಪಡೆದುಕೊಂಡಿರೋ ಹೆಸರು, ಕೀರ್ತಿ ಕಳ್ಕೊತೀರಿ, ದುಡ್ಡು ಕಳ್ಕೊತೀರಿ, ಮರ್ಯಾದೆ ಕಳ್ಕೊತೀರಿ, ಅಧಿಕಾರ ಕಳ್ಕೊತೀರಿ. ಮೋಸದಿಂದ ಮಾಡಿದ್ರೆ, ಮೋಸದಿಂದ. ನ್ಯಾಯಬದ್ಧವಾಗಿ ದುಡಿದಿದ್ರೆ ಖಂಡಿತ ಭಗವಂತ ತಗೊಳ್ಳಲ್ಲ. ನೀವೆಲ್ಲಿದ್ದರೂ ಮತ್ತೆ ಕರ್ಕೊಂಡು ಬಂದು 13 ವರ್ಷ ಆದಮೇಲೆ ಆ ಒಂದು ವನವಾಸ ಆದ ಮೇಲೆ ಪಾಂಡವರಿಗೆ ಪಟ್ಟ ಕೊಡಲಿಲ್ಲವಾ? ಖಂಡಿತ ಕೊಡ್ತಾರೆ ಭಗವಂತ, 100% ಕೊಡ್ತಾರೆ, 100%. ಅದರಿಂದ ಹೇಳ್ತಿದ್ದೇನೆ, ನೀವು ನ್ಯಾಯವಾಗಿದ್ದರೆ ಭಯಪಡಬೇಡಿ ಮಕ್ಕಳೇ. ಅನ್ಯಾಯ ಮಾಡಿದವರು, ಅಧರ್ಮವಾಗಿ ಸಂಪಾದನೆ ಮಾಡಿದವರು, ಶಾರ್ಟ್ಕಟ್ ಸಂಪಾದನೆ ಮಾಡಿದವರಿಗೆ ಬರೆಯೇ ಮಕ್ಕಳ ಹೆಸರಲ್ಲಿ, ಮೊಮ್ಮಕ್ಕಳಿಗೋಸ್ಕರ 7 8 ತಲೆಮಾರುಗಳು ದೋಚಿ ಬಾಚಿ ಲಂಚ ಬಾಕುತನ ಇನ್ನೊಂದು ಮಾಡಿ ದುಡಿದುಕೊಳ್ಳೋದು. ನೀವು ಅಂದ್ಕೊಂಡಿದ್ದೀರಿ ತಪ್ಪಿಸ್ಕೊಳ್ಳಲ್ಲ ಅಂತ. ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ತಪ್ಪಿಸ್ಕೋತಾರೆ ಅಂತ ನೀವು ಅಂದ್ಕೊಂಡಿದ್ದೀರಿ. ಯಾವುದೋ ರೀತಿ ಭರಸಿಡೋದು. ಸೊ ಧನಸ್ಸು ವೆರಿ ಕೇರ್ಫುಲ್. ಮಾದೇಶ್ವರ ಬೆಟ್ಟ ಹತ್ತಿ ಹೋಗತಕ್ಕಂಥ ಆಲಯ ಶ್ರೀಶೈಲ. ನಡ್ಕೊಂಡು ಹೋಗ್ತಾರೆ, ಶ್ರೀಶೈಲಕ್ಕೂ ನಡ್ಕೊಂಡು ಹೋಗ್ತಾರೆ, ಮಾದೇಶ್ವರನಿಗೂ ನಡ್ಕೊಂಡು ಹೋಗ್ತಾರೆ. ನನ್ನ ಕೈಯಲ್ಲಿ ಆಗಲ್ಲ ಗುರುಗಳೇ, ಹೋಗಿ 1 ಕಿಲೋಮೀಟರ್ ಇದೆ. ಇಲ್ಲ ಗಿರಿವನಂ, ಅರುಣಾಚಲೇಶ್ವರ, ಬೆಳಗ್ಗೆ 3 ಗಂಟೆಗೆ ಪ್ರದಕ್ಷಿಣೆಗೆ ಹೋಗಿ ಒಂದು ಸುತ್ತ ಹಾಕಿ ಆ ಅರುಣಾಚಲೇಶ್ವರ. ಯಾಕಂದ್ರೆ ಅಗ್ನಿಭಾಗದಲ್ಲಿ ಅಗ್ನಿಗುಂಡವಾಗಿ ಗ್ರಹಣ ನಡೆದಿರತಕ್ಕಂಥದ್ದು. ಧನುರ್ಲಗ್ನ ಅಗ್ನಿ ಭಾವ, ಸಿಂಹರಾಶಿ ಅಗ್ನಿಭಾವ. ಸೊ ಅದರಿಂದ ಅರುಣಾಚಲೇಶ್ವರ ಅಲ್ಲಿಗಾದ್ರೂ, ಈ 3ರಲ್ಲಿ ಒಂದಕ್ಕಾದ್ರೂ ಹೋಗಿ. ನಿಮಗೆ ಯಾವಾಗ ಆಗುತ್ತೆ ಈಗಲೇ ಅನ್ನತಕ್ಕಂಥದ್ದು ಏನೂ ಇಲ್ಲ. ಅಟ್ಲೀಸ್ಟ್ ಕಡಿಮೆ ಅಂದ್ರೆ 18 ದಿನ ಹತ್ತಿರದಲ್ಲಿ ಶಿವಾಲಯ,
ಹೋಗಿ ಒಂದು ದರ್ಶನ, ಪ್ರಾರ್ಥನಾ, ಸೇವನ, ಸ್ವಾಮಿ ದಾರಿ ತೋರಿಸು, ಗೊತ್ತೋ ಗೊತ್ತಿಲ್ಲದೆಯೋ ಯಾರ್ದೋ ಬದುಕು, ಜೀವನ ಅರ್ಥ ಅನರ್ಥ ಮಾಡಿಟ್ಬಿಟ್ಟಿದ್ದೇವೆ, ನಮಗೊಂದು ಬದುಕು ಕಲಿಸ್ಕೊಡು ಅನ್ನತಕ್ಕಂಥದ್ದು ಖಂಡಿತ ಕೈ ಹಿಡಿಯುತ್ತೆ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರಪ್ಪ, ಜಾಗರೂಕತೆ. ಮನೆಯ ಬಾಗಿಲಿಗೆ ಶ್ರೀಲಂಕಾ ಎಷ್ಟು ದೂರ ಇದೆಪ್ಪ? ಎಷ್ಟು ದೂರ ಇದೆ ಯೋಚನೆ ಮಾಡಿ ನೋಡಿ. ಪಕ್ಕದ್ದು ನಮ್ಮ ತಮಿಳ್ನಾಡು ಬಾರ್ಡ್ರು. ರಾಮೇಶ್ವರ, ಅಲ್ಲಿಂದ 150 ಕಿಲೋಮೀಟ್ರು. ಜಸ್ಟ್ ಲೈಕ್ ದ್ಯಾಟ್ ಬಂದು ಅಡುಗೆಗೆ ಬೆಂಕಿ ಹಚ್ಚಿರ್ತಕ್ಕಂಥದ್ದು. ಜಾಗ್ರತೆಪ್ಪ. ನಾನು ಅದಕ್ಕೆ ಹೇಳ್ತಿದ್ದೆ, ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನೋಡಿ, ಸ್ಪೇನ್ ನಾನು ಒಪ್ಪಲ್ಲ ಅಂತಿದ್ದಾನೆ ಅವನು, ಟ್ರಂಪು. ಅವರು ಬೆಂಕಿ ಹತ್ಕೊಬಿಟ್ಟಿದೆ, ಇನ್ನೇನೋ ಮಾಡೋದು ಅಂತ. ಎಲ್ಲಿ 3ನೇ ಮಹಾಯುದ್ಧಕ್ಕೆ ನಾಂದಿ ಆಗ್ಬಿಡುತ್ತೋ ಅನ್ನೋ ಒಂದು ಭಯ. ಏನೇನೋ ಮಾತಾಡ್ತಿದ್ದಾರೆ. ಇದೆಲ್ಲ ನಾವು ಅದನ್ನ ಕಾರಣ ಅಂತ ನೀವು ಹೇಳ್ತೀವಿ, ನಾವು ಕಾರ್ಯ ಆಗಬೇಕು ಅಂತ ನಾವೇ. ಅದೊಂದು ಕಾರ್ಯ ಆಗಬೇಕು, ಧ್ವಂಸ ಆಗಬೇಕು. ಎಷ್ಟು ಲಕ್ಷ ಜನರ ಸಾವಾಗಿದೆ, ಎಷ್ಟು ಯುದ್ಧಗಳಾಗಿದೆ ಈ 25 ವರ್ಷದಿಂದ ಅಂತ ಯೋಚನೆ ಮಾಡಿ ನೋಡಿ. ನಮ್ಮ ಭಾರತ ಯಾವುದಾದ್ರ ಮೇಲೆ ತಾನಾಗಿ ಕೆದರಿ ಹೋಗಿದೆಯಾ? ನಮ್ಮ ದೊರೆನ ಏನೇನೋ ಮಾತಾಡ್ತಿದ್ದಾರೆ. ವೃಶ್ಚಿಕ ಲಗ್ನದ ಸುದ್ದಿಗೆ ಹೋಗ್ಬೇಡಿ ಅಂತ ನಾನು ಆಗಾಗ ಹೇಳ್ತಿರ್ತೆ. ದಂಡಯಾತ್ರೆ ಅನ್ನತಕ್ಕಂಥದ್ದು ಅದು ಬೇರೆಯೇ. ಎಷ್ಟು ಮೌನವೋ. ಈ ಸಮಯಕ್ಕೇನಾದರೂ ಅಪ್ಪಿ ತಪ್ಪಿ ಪಾಕಿಸ್ತಾನವೇನಾದರೂ, ನಿಜ ಹೇಳ್ತಾನೆ ಮಕ್ಕಳು, ಬರೆದಿಟ್ಕೊಳ್ಳಿ, ಉಲ್ಪಣತ್ವವೇ. ಕುಜರಾಹು ಸಂಧಿಯಲ್ಲಿ ಕುಳಿತಿದೆ ಅಲ್ಲಿ. ದಗ 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 ರಾಹು ಸಾರದಲ್ಲೇ ಇದೆ. ದಂಡಯಾತ್ರೆ ಆಗ್ಬಿಡುತ್ತೆ. ಆಗೋದಾಗೋಗ್ಲಿ ಅನ್ನತಕ್ಕಂಥದ್ದು 100% ಹೇಳ್ತಾನೆ. ಎಸ್, ತಲೆ ಕೆಟ್ಟವನು ಹಬ್ಬಬ್ಬ ಅಂದ್ರೆ ಕೋಪಿಷ್ಟ ಒಂದು ಕೈಯೋ ಕಾಲೋ ತಿರುಗಿಸಿ ಬಿಸಾಕ್ತಾನೆ. ತಲೆ ಕೆಟ್ಟವನು ತಲೆ ತೆಗಿತಾನೆ ಅಂತಕ್ಕಂಥದ್ದು. ಎಲ್ರು ನಮ್ ದೊರೆ ಕೈಲಾಗ್ದವರು ಕೈ ಕಟ್ಕೊಂಡು ನಿಂತಿದ್ದಾರೆ, ಮೌನವಾಗಿದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಇವ್ರಿಗೆ ಸಪೋರ್ಟ್ ಮಾಡಿಲ್ಲ. ಅರೆ, ಅವರ ದೇಶ, ಅವರ ಬಂಧು ಬಳಗದ ಸುಮಾರು 50ಕ್ಕೂ ಮೀರಿದ ರಾಷ್ಟ್ರಗಳೇ ಅವ್ರ ಪರವಾಗಿ ನಿಂತಿಲ್ಲ. ನಮಗೂ ಅವ್ರಿಗೂ ಒಂದು ಸಣ್ಣ ವ್ಯಾಪಾರ ಸಂಬಂಧಗಳು, ಕೊಡೋದು ತಗೊಳ್ಳೋದು, ಒಂದು ಸಹಾಯಗಳು ಇದ್ದೇ ಇರುತ್ತೆ. ವಸುದೈವ ಕುಟುಂಬಕಂ. ನಾವು ಯಾರ್ದು ಸಹಾಯ ನೆನಪಿಟ್ಟು ಮರ್ತೋಗೋರಲ್ಲ. ನಾವು ಖಂಡಿತ ಇಲ್ಲ ವಾಪಸ್ ಕೊಡೋರು. ನಾವು ಇನ್ನು ಬೇಕಾದ್ರೆ ಶತ್ರುತ್ವ ಮರೆಯೋಲ್ಲ, ಮನ್ಸಲ್ಲಿ ಇಟ್ಕೊಂಡಿದ್ದೇವೆ. ಖಂಡಿತ ನಾವು ಮರೆಯೋಲ್ಲ, ಎಲ್ಲಿದ್ರು ಮರೆಯಲ್ಲ, ಎಷ್ಟೊತ್ತಾದ್ರೂ ಮರೆಯೋಲ್ಲ. ಆದ ಬೆನ್ನುಗೂ ಚೂರಿ ಹಾಕಿರ್ತಕ್ಕಂಥವ್ರು ಎಷ್ಟು ಜನ. ಖಂಡಿತ ನಾವು ಭಾರತೀಯರು ಮರೆಯೋಲ್ಲ. ಅದರಿಂದ ಇದನ್ನ ಬೇರೆ ರೀತಿಯಲ್ಲಿ ನಾವು ಹೊಗೆ ಹಾಕಿಸ್ಕೊಳ್ತಕ್ಕಂಥದ್ದು ಬೇಡ ಮಕ್ಕಳು. ಬೇರೆ ರೀತಿಯಲ್ಲಿ ಅದನ್ನು ಉಕ್ಕಿಸ್ಕೊಳ್ತಕ್ಕಂಥದ್ದು ಬೇಡ. ತಪ್ಪಾಗಿ ತಗೊಂಡು ಹೋಗೋದು ಬೇಡ. ನೋಡೋಣ, ನಮ್ಮ ದೊರೆ ಅಂದಮೇಲೆ ಅವರ ಜೊತೆಯಲ್ಲಿ ಒಂದು ಕಮಿಟಿ ಇರ್ತವೆ, ಬೇರೆ ಬೇರೆ ಇದ್ದಾರೆ. ನಾವು ಅಷ್ಟು ಜ್ಞಾನವಂತರಲ್ಲ. ರಾಜತಾಂತ್ರಿಕತೆಯ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಅಲ್ಲಿ ಒಳಗಡೆ ಏನ್ ನಡೀತಿದೆಯೋ ಗೊತ್ತಿಲ್ಲ. ಅದು ಕೂಡ ಮಾತುಗಳು.
ಅವ್ರು ಬಂದು 2ನೇ ದಿನಕ್ಕೆ ಬಾಂಬ್ಗಳು ಹಾಕೋಕೆ ಶುರು ಮಾಡಿದ್ರು ಅಂತ. ನೋಡಿ, ಅದಕ್ಕೂ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಸ್ರೇಲ್ ಅವರು. ನಮಗೇ ಗೊತ್ತಿಲ್ಲ, ಅಷ್ಟು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ಹಲ್ಲುಗಳಲ್ಲೆಲ್ಲ GPS ಇಟ್ಟಿದ್ದಾರೆ ಅಂತೆ, ಯಾರ್ಯಾರ ಹಲ್ಲುಗಳಲ್ಲೋ ಆ ಮಟ್ಟಕ್ಕೆ ಇಳಿದಿದ್ದಾರೆ. ಅಷ್ಟು ಇನ್ನು ಸೀಕ್ರೆಸಿ ಅನ್ನೋದು ಇರೋಲ್ಲ, ಎಲ್ಲಿಗೆ ಬೇಕಾದರೂ ತಲುಪಬಹುದು. ಅಷ್ಟು ಒಂದು ಹೈ ಫ್ರೀಕ್ವೆನ್ಸಿ ಟೆಕ್ನಾಲಜಿಗಳನ್ನ ಬಳಸ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ. ಸೊ ವಿ ಆರ್ ನಥಿಂಗ್. ಸೊ ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಸುಮ್ಮನೆ ನಾವು ಗೊತ್ತಿಲ್ಲದೆಯೇ ಮಾತನಾಡತಕ್ಕಂಥದ್ದು ಒಳ್ಳೆಯದಲ್ಲ. ನಮ್ಮ ದೊರೆಯ ಬಗ್ಗೆ, ನಮ್ಮ ಯಾರಿದ್ದರೂ ಆ ಜಾಗದಲ್ಲಿ ನಮ್ಮ ದೊರೆಯೇ, ಅಷ್ಟೇ ನಾನು ಹೇಳಬಲ್ಲೆ. ಯಾವ ಪಕ್ಷ ಅನ್ನೋದು ನಾವು ನೋಡಲ್ಲ. ದೇಶ ಅನ್ನೋದು ಬಂತು ಅಂದರೆ ನಾವು ಪಕ್ಷಾತೀತರು. ನಮ್ಮ ದೇಶ, ಅಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ BJP ಇದೆ. ನನಗಲ್ಲಿ ಮನಮೋಹನ್ ಸಿಂಗ್ ಜಿ ಇದ್ರು ಕೂಡ ನಾನು ರೆಸ್ಪೆಕ್ಟೆ, PV ನರಸಿಂಹರಾವ್ ಜಿ ಇದ್ರು ಕೂಡ ರೆಸ್ಪೆಕ್ಟೆ, ಇಂದಿರಮ್ಮ ಇದ್ದರು ರೆಸ್ಪೆಕ್ಟೆ, ವಾಜಪೇಯಿ ಇದ್ರು ರೆಸ್ಪೆಕ್ಟೆ. ದೊರೆಯೇ. ಯಾಕಂದ್ರೆ ದೊರೆ ಒಬ್ಬರೇ ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ. ಅಲ್ಲೊಂದು ದೊಡ್ಡದಾದಂಥ ಒಂದು ಮಂತ್ರಿ ಮಂಡಲ, ವಿವೇಚನಾವಂತ ವ್ಯಕ್ತಿಗಳು, ಓದಿರೋರು, ಪ್ರೋಟೋಕಾಲ್ಸ್, ಏನೇನೋ ತಿಳ್ಕೊಂಡಿರೋರು, ತುಂಬ ಅಗಾಧವಾದಂಥ ಅನುಭವ ಪಡೆದಿರ್ತಕ್ಕಂಥವರು ಇದ್ದಾರೆ. ವಿ ಆರ್ ಜಸ್ಟ್ ಎ ಕಾಮನ್ ಡಾಟ್ಸ್, ಇಷ್ಟೇ ಹೇಳಬಲ್ಲೆ. ಅದರಿಂದ ಕ್ಷಮೆ ಇರಲಿ. ಪಕ್ಷಾತೀತವಾಗಿ ದೇಶ ಅಂತ ಬಂತು, ದೇಶ ಫಸ್ಟ್ ಅಷ್ಟೇ. ಅಲ್ಲಿ ಯಾವುದೇ ಭಾಷೆ, ಜಾತಿ, ಇನ್ನೊಂದು ಧರ್ಮನ ಮಾತೇ ಇಲ್ಲ ಮಕ್ಕಳ, ಖಂಡಿತ ಇಲ್ಲ. ನನ್ನ ದೇಶ ಮೊದಲು. ಇದು ನನಗೆ ತುಂಬ ಆತ್ಮ ತೃಪ್ತಿ ಕೊಡ್ತಕ್ಕಂಥ ಮಾತು. ಚಿತ್ತಾ ನಕ್ಷತ್ರ ನಿಮ್ಮಲ್ಲ ಪ್ರಜ್ಞೆಯಲ್ಲಿ, ನಿಮ್ಮನ್ನ ಸುತ್ತಮುತ್ತ ಬೇರೆ ಬೇರೆ ಧರ್ಮದ ವಿಚಾರಗಳಲ್ಲಿ ಪ್ರಚೋದನೆ ಮಾಡತಕ್ಕಂಥದ್ದು. ದೇಶ ಅಂತ ಯೋಚನೆ ಮಾಡಿ ನೋಡಿ, ನಾವು ಕಿತ್ತಾಡೋ ಪ್ರಶ್ನೆ ಬರಲ್ಲ. ಅಲ್ಲೆಲ್ಲೋ ಆ ದೇಶದವನು ಹೋದ ಅಂದ್ರೆ ನಾವ್ ಯಾಕೆ ಇಲ್ಲಿ ಹರ್ತಾಳ್ ಮಾಡ್ಬೇಕು ಹೇಳಿ? ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ತಲೆ ಕೆಡ್ಸ್ಕೊಳ್ಳೋಣ, ನಮ್ಮ ದೇಶ ರಕ್ಷಣೆಗೆ ಏನ್ ಮಾಡೋಣ ಅಂತ ಇಷ್ಟೇ ಹೇಳಬಲ್ಲೆ. ನಾವಿಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡೋದು, ಹಂಗೆ ಹಿಂಗೆ, ಈ ಥರದ್ದೆಲ್ಲ ತಪ್ಪು ಮಕ್ಕಳೇ. ಇಲ್ಲಿನ ಅನ್ನ ತಿಂದು, ಇಲ್ಲಿನ ಬದುಕು ಕಟ್ಕೊಂಡು, ಇಲ್ಲಿನ ಜೀವನ ಪಡ್ಕೊಂಡು, ನನ್ನ ಕನ್ನಡದನ್ನೆಲ್ಲ ಆಯಿತು ಮಣ್ಣು ಬಿದ್ದೋಗುತ್ತೆ ನಾಲ್ಗೆಗೆ. ತಿಂದನ್ನ, ಇಲ್ಲಿ ಬದುಕಿದನ್ನ ಇಲ್ಲಿ ಎಲ್ಲ ಮಾಡಿಬಿಟ್ಟು, ನನಗೆ ಯಾರೋ ಪಕ್ಕದ ತೆಲುಗಿನವ್ರು ಕಿರೀಟ ಇಟ್ಬಿಟ್ರು, ಪಕ್ಕದ ತಮಿಳ್ನವ್ರು ಒಂದು ಕವಚ ಹಾಕ್ಬಿಟ್ರು ಅಂತ ಹೇಳ್ಬಿಟ್ಟು ಜೈಕಾರ ಅಂದ್ರೆ ಖಂಡಿತ ಸಾಧ್ಯವಿಲ್ಲ, ಖಂಡಿತ ಸಾಧ್ಯವಿಲ್ಲ. ಹಾಗೆಯೇ ದೇಶ ಅಂತ ಬಂದಾಗ ನಾವೆಲ್ಲ ಒಂದೇ. ಇದು ನಮ್ಮ ಪ್ರತಿಯೊಬ್ಬರು ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ, ಕುಟುಂಬಕ್ಕೆ ಹೇಳ್ಕೊಡಿ. ಇದೇನಿದು ಅಲ್ಲಿರೋ ಹೋಗಿರೋದಕ್ಕೆ ನಾವು ಬಂದು ನಿಂತ್ಕೋಬೇಕಂತೆ, ಸಪೋರ್ಟ್ ಮಾಡ್ಬೇಕಂತೆ? ಇದು ಯಾವುದು? ನನ್ನ ದೇಶ. ಅವ್ರೂರವ್ರು ಅವ್ರು ಮಾಡ್ಕೋತಾರೆ, ಅವ್ರ ಭಾವನೆಗಳಿಗೆ ಅವ್ರು ಮಾಡ್ಕೋತಾರೆ. ನಮ್ಮೂರಿಗೆ ಬಂದಾಗ ನಾವು ನಿಂತ್ಕೋತೀವಿ. ನಮ್ಮ ಪಹಲ್ಗಾಮ್ಗೆ ಇದಾದಾಗ ನಾವು ವಿರೋಧಿಸಿದ್ವಿ, ನಾವು ನೋವು ತಿಂದ್ವಿ, ನಾವು ಸಂಕಟ ಪಟ್ವಿ, ನಾವು ಬಾಧೆ ಪಟ್ವಿ. ನಮ್ಮವರು, ನಾವಲ್ಲಿ ಒಬ್ಬ ಮುಸ್ಲಿಂ ಹುಡುಗನ್ನ ಹೊಡೆದು ಹಾಕಿದ್ರು, ಮಿಲಿಟರಿ ಅವ್ರನ್ನ, ಇಲ್ಲ ಪಾರ್ಸಿ ಅವ್ರನ್ನ ಹೊಡೆದು ಹಾಕಿದ್ರು ಅಂತ ಹೇಳಿಲ್ಲ, ನಮ್ಮ ದೇಶದವ್ರನ್ನ ಹೊಡೆದು ಹಾಕಿದ್ರು ಅಂತ ನಾವು ಹೇಳಿದ್ವಿ. ಅಲ್ಲಿ ಹುಡುಕ್ಲಿಕ್ಕೆ ಹೋಗ್ಲಿಲ್ಲ ನಾವು. ಅದ್ರಲ್ಲಿ ಎಷ್ಟು ಜನ ಮುಸ್ಲಿಂ ಇದ್ದಾರೆ, ಎಷ್ಟು ಜನ ಕ್ರಿಶ್ಚಿಯನ್ ಇದ್ದಾರೆ, ಎಷ್ಟು ಜನ ಪಾರ್ಸಿ ಇದ್ದಾರೆ, ಸಿಂಧಿ ಇದ್ದಾರೆ, ಜೈನ್ಸ್ ಇದ್ದಾರೆ, ಖಂಡಿತ ನಾವು ನೋಡಕ್ ಹೋಗಲ್ಲ. ನಮಗದು ಕಲಿಸಿಲ್ಲ. ಭಾರತ ಮಾತೆ ಅಂತ ಬಂತು ಅಂದ್ರೆ ನಾವೆಲ್ಲ ಒಂದೇನೆ, ನಾವೆಲ್ಲರೂ ಒಂದೇನೆ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ದಯಮಾಡಿ ಬೇರೆಯವ್ರ ಪ್ರಚೋದನೆಗಳಿಗೆ, ಕುಕೃತ್ಯಗಳಿಗೆ ಹೋಗ್ಬೇಡಿ. ಯಾಕಂದ್ರೆ ಚಿತ್ತಂ ಖಂಡಿತ ಚಿತ್ತಭ್ರಮಣಂ. ಮೇಷರಾಶಿ. ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ರಾಹು ಸಾರದಲ್ಲಿದ್ದಾನೆ. ಒಂದು ರೀತಿ ವಕ್ರತಾ ಭಾವ. ಮನುಷ್ಯ ಮಲಿನ ಆಗ್ತಾನೆ, ದರೋಡೆಕೋರರು ಸಿಕ್ಕಾಕೋತಾರೆ. ಮನೆ ನೋಡಿ, ಇಬ್ರು ಕಳ್ಳರನ್ನ ಹಿಡ್ಕೊಂಡು ಬಂದಿದ್ದಾರೆ. ಫ್ಲೈಟ್ ಅಲ್ಲಿ ಬರೋದಂತೆ, ಬರೀ ಆಪಲ್ ಫೋನೇ ಕದಿಯೋದು ಹಿಡ್ದಿದ್ದಾರೆ. 10 ಲಕ್ಷಕ್ಕೂ ಮೇಲ್ಪಟ್ಟಂತ ಒಂದು ಮೊಬೈಲ್ಗಳನ್ನ ಸೀಸ್ ಮಾಡಿದ್ದಾರೆ. ಇನ್ನೂ ಎಷ್ಟಿದೆಯೋ ಕೇಸುಗಳು. ಫ್ಲೈಟ್ ಅಲ್ಲಿ ಬಂದು ಇಲ್ಲಿ ರೂಮ್ ತಗೊಂಡು ಪ್ಲಾನ್ ಮಾಡ್ಕೊಂಡು ಬರೀ ಆಪಲ್ ಫೋನ್ ಅನ್ನೇ ಟಾರ್ಗೆಟ್. ಅವ್ರನ್ನೂ ಟಾರ್ಗೆಟ್ ಮಾಡುವಂತ ಒಂದು ಟೆಕ್ನಾಲಜಿ ನಮ್ಮ ಹತ್ರ. ಕಳ್ಳನಿಗೆ ಅಷ್ಟು ಬುದ್ಧಿ ಇರಬೇಕಾದ್ರೆ ಹಿಡಿಯೋ ಪೊಲೀಸ್ಗಿರಲ್ವಾ? ಸೊ ಪೊಲೀಸ್ ಇಲಾಖೆಗೆ ಇವತ್ತು ಭರ್ಜರಿ ಬೇಟೆ. ಅಂತ ಇಲಾಖೆ, ರೆವಿನ್ಯೂ ಇಲಾಖೆ, ಸೆಕ್ರೆಟರಿಯೇಟ್ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ದಂಡಾಧಿಕಾರಿ ಇಲಾಖೆಯಲ್ಲಿರೋರಿಗೆ ಅದ್ಭುತವಾದಂಥ ದಿನ. ವೃಷಭ ರಾಶಿ. ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ತುಂಬಾ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಅರಣ್ಯ ಇಲಾಖೆ, ಹೈನುಗಾರಿಕೆ, ತೋಟಗಾರಿಕೆ, ಮದ್ಯ, ಮಾಂಸ,
ಅಂತ ಒಂದು ಇಲಾಖೆಗಳಲ್ಲಿ ಅದು ಟೆನ್ಷನ್ನೇ. ಆಲ್ರೆಡಿ ನೋಡಿ, ತುಪ್ಪ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ, ಮೊಟ್ಟೆಗಳು ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ನಾಮಕ್ಕಲ್ ನಂಬರ್ 1 ಸ್ಟೇಟ್ ಇನ್ ಇಂಡಿಯಾ ಮೊಟ್ಟೆ. ನಮ್ಮಿಂದಲೂ ಒಂದು 20% ಮೊಟ್ಟೆ ಹೋಗುತ್ತೆ. ಎಕ್ಸ್ಪೋರ್ಟ್ ಮಾಡ್ತಕ್ಕಂಥದ್ದು ಒಂದೊಂದು ಮೊಟ್ಟೆ 5 ರೂಪಾಯಿ ಇಲ್ಲ 5 ರೂಪಾಯಿ 60 ಪೈಸಾ. ಲೆಕ್ಕ ಹಾಕೊಳ್ಳಿ, ಒಂದೊಂದು ಕಂಟೈನರಲ್ಲಿ ಕಡಿಮೆ ಅಂದರೂ ಒಂದು 80 ಲಕ್ಷದವರೆಗೂ ಮೊಟ್ಟೆಗಳನ್ನ ಆ ಕೋಲ್ಡ್ ಫ್ರೀಸರ್ನಲ್ಲಿ ಒಂದು -4 ಎಷ್ಟೋ ಒಂದು ಇಲ್ಲ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕಳಿಸ್ತಾರೆ. ಎಲ್ಲ ನಿಂತ್ಕೊಬಿಟ್ಟಿದೆ, ಹಾಲ್ಟ್ ಆಗ್ಬಿಟ್ಟಿದೆ, ಟೈಮ್ ಸರಿಯಾಗಿ ಹೋಗಿ ತಲುಪ್ತಿಲ್ಲ. ಇನ್ನು ಬೆಳೆದವ್ರ ಗತಿ ಏನು ನೋಡಿ. ಇದು ಹೆಂಗ್ ಸುರುಳಿಗಳಾಗಿ ಸುತ್ತುಕೊಳ್ಳುತ್ತಿದೆ. ಇದರಿಂದ ಹೊರಗಡೆ ಅವ್ನು ಸಾಲ ತೆಗೆದು ಮಾಡಿರ್ತಾನೆ, ಈ ಟ್ಯಾಕ್ಸ್ ಅವ್ನು ನೋಟಿಸ್ ಕಳಿಸ್ತಾನೆ ಟೈಮಿಗೆ ಸರ್, ನನಗೆ ಅದೆಲ್ಲ ಗೊತ್ತಿಲ್ಲ ಅಂತಾನೆ. ಬೇರೆ ಬೇರೆ ಬ್ಯಾಂಕ್ ಅವ್ನು ನೋಟಿಸ್ ಕಳಿಸ್ತಾನೆ, ಫ್ಯಾಕ್ಟ್ರಿಗಳನ್ನ ಸೀಸ್ ಮಾಡಿಸ್ತಾನೆ. ಏನು ಒಂದು ಒದ್ದಾಟ ಗೊತ್ತರ. ಹಣ್ಣು, ತರಕಾರಿ, ಸೊಪ್ಪು ಹೇಳಿದ್ದೆ ನೋಡಿ, ಆ ಎಲ್ಲ ಫ್ರೀಸ್ ಔಟ್ ಆಗಿದೆ. ತುಂಬಾ ಆರ್ಗ್ಯಾನಿಕ್ ತುಪ್ಪವನ್ನ ಎಷ್ಟೋ ದೇಶಗಳು ತಗೋತಿದ್ದಾವೆ. ಅಲ್ಲಿ ನೋಡಿದ್ರೆ ಅಷ್ಟು ಕಂಟೈನರ್ಗಳು ಹೋಗ್ಬೇಕು ಅಂದ್ರೆ ಸಮುದ್ರದ ಮೂಲಕವೇ ಹೋಗ್ಬೇಕು. ಸಮುದ್ರಯಾನಕ್ಕೊಂದು ಕೊಕ್ಕೆ ಬಿದ್ದಿದೆ. ಶನಿ ನೋಡಿ ಅಲ್ಲಿ ಆನಂದವಾಗಿ ಕೂತು ಬಿಟ್ಟಿದ್ದಾನೆ ಸಮುದ್ರ ಕ್ಷೀರ ಪಥದಲ್ಲಿ. ಸೊ ಜಾಗ್ರತೆ ಅಂತಲೇ ಹೇಳ್ತಾನೆ ಆ ಒಂದು ಸೆಕ್ಟರ್ ಅಲ್ಲಿ ಕೆಲಸ ಕಾರ್ಯ ಮಾಡ್ತಿರತಕ್ಕಂಥವರಿಗೆ. ಮಿಥುನ ರಾಶಿ ಸ್ವಲ್ಪ ಆಟೋಮೊಬೈಲ್ ಸರ್ವಿಸ್, ರಿಪೇರ್ ಸರ್ವಿಸ್, ಕನ್ಸ್ಟ್ರಕ್ಷನ್ ಸರ್ವಿಸ್, ಕೆತ್ತನೆಯ ಸರ್ವಿಸ್, ಕಲ್ಲು ಗಣಿಗಾರಿಕೆ, ಮೈನಿಂಗು, ಪೆಟ್ರೋಲು, ಕೆಮಿಕಲ್ಲು, ಇಂಥ ಒಂದು ಸರ್ವಿಸ್ ಸೆಕ್ಟರ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಪರಿಶ್ರಮವಿದ್ದರೂ ಒಂದಷ್ಟು ಅನುಕೂಲ ನೋಡ್ತೀರಿ. ಒಂದು ಸಣ್ಣ ಪುಟ್ಟ ಕಲಹ, ಕಿರಿಕಿರಿ, ದೂರ ಪ್ರಯಾಣ, ಜಾಗ್ರತೆ. ಕರ್ಕಾಟಕ ರಾಶಿ ಚಂದ್ರ ಕುಜನ್ ಸಾರದಲ್ಲಿರೋದು ಒಳ್ಳೇದೇ, ಬಟ್ ಕುಜ ಎಲ್ಲಿ ಕುಳಿತಿದ್ದಾನೆ, ಅಷ್ಟಮದಲ್ಲಿ ಕುಳಿತಾನೆ. ದೂರ ಪ್ರಯಾಣ, ದೂರದ ಕೆಲಸ, ದೂರದಲ್ಲಿ ಜಾಗ, ದೂರದಲ್ಲಿ ಮನೆ, ದೂರದಲ್ಲಿ ಇನ್ವೆಸ್ಟ್ಮೆಂಟು. ಈ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ಏರ್ಲೈನ್ಸ್ ಅಲ್ಲಿ ಮಾಡ್ತಿದ್ದೀರಾ, ಶಿಪ್ಪಿಂಗ್ ಅಲ್ಲಿ ಮಾಡ್ತಿದ್ದೀರಾ, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರತಕ್ಕಂಥವ್ರಿಗೆ ಒಂದು ಸ್ವಲ್ಪ ಒತ್ತಡ, ಎಳೆದಾಟ ಉಂಟು. ತುಂಬಾ ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ಜಾಗರೂಕತೆ, ದೊಡ್ಡ ರಿಸ್ಕ್ ಬೇಡ, ದೊಡ್ಡ ಟೆನ್ಷನ್ ಬೇಡ. ನೀವಾಯ್ತು ನಿಮ್ಮ ಕೆಲಸ, ಅದರ ಮೇಲೆ ಗಮನ ಕೊಡಿ. ಇನ್ನು ವಿಶೇಷವಾಗಿ ಸಿಂಹ ರಾಶಿ, ಚಂದ್ರ 3ನೇ ಮನೆ, ಚಿತ್ತಾ ನಕ್ಷತ್ರ, ಬ್ಯೂಟಿಫುಲ್. ಬಟ್ ಕುಜ ರಾಹು ಸಾರ. ಇಲ್ಲೋ ಈ ಒಂದು ದಂಡಾಧಿಕಾರಿಗಳು, ಅಡ್ಮಿನಿಸ್ಟ್ರೇಷನ್, ಜುಡಿಷಿಯಲ್ ಸಿಸ್ಟಮ್, ಲೀಗಲ್ ಸಿಸ್ಟಮ್, ಪೊಲೀಸ್ ಸಿಸ್ಟಮ್, ಅವ್ರಿಗದು ಓಕೆ. ಯಾಕೆಂದ್ರೆ ಅದು ಒಂಥರ ನಿತ್ಯ ಯುದ್ಧರಂಗ ಅದು. ನಮ್ಮಂಥವ್ರಿಗೆ ಆಗೋದಿಲ್ಲಪ್ಪ. ನಮಗೆ ಯಾವಾಗ್ಲೂ ಒಂದ್ಸಲ ಟ್ರಿಗರ್ ಕೋಪ. ಬಡವನ್ ಕೋಪ ದವಡೆಗೆ ಮೂಲ ಅಂತವೆ. ನಮ್ಮ ಕೋಪ ನಮ್ಮ ದವಡೆನೇ ಹೊಡೆಯೋದು, ಅಷ್ಟೇ. ಸೊ ಸ್ವಲ್ಪ ಎಚ್ಚರಿಕೆ. ಈ ಇಲಾಖೆಯಲ್ಲಿ ಇರೋರು ಮಾತ್ರ ಸರ್ವೈವ್ ಆಗ್ತಕ್ಕಂಥ ಭಾವ. ಕನ್ಯಾ ರಾಶಿ ಎಲ್ಲೋ ಒಂದು ಸಣ್ಣ ಸೆಡಸು ಪೆಡಸು, ಸಣ್ಣ ಕಿರಿಕಿರಿ, ಓಡಾಟ, ಸುತ್ತಾಟಗಳಲ್ಲಿ ಆಗತಕ್ಕಂಥ ಒಂದು ಪ್ರಭಾವ ಉಂಟು. ಎಚ್ಚರಿಕೆ. ಮಿಷನರಿ ಡಿಪಾರ್ಟ್ಮೆಂಟ್ಗೆ ಅಡ್ವೈಸರ್ ಆಗಿದ್ದೀರಿ. ಮೆಷಿನರಿ, ಟೆಕ್ನಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ಇಂತಹ ಒಂದು ವಿಭಾಗ ವೃತ್ತಿ ಅದ್ಭುತ ಅನುಕೂಲ. ತುಲಾ ರಾಶಿ ಚಂದ್ರ ಕುಜನ ಸಾರ ರಪ 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 ಅಂತ ಇರ್ತೀರಿ. ಇವತ್ತು ಸ್ವಲ್ಪ ಮೈಂಡ್ ಡಿಸ್ಟರ್ಬೆನ್ಸು, ಯಾರೋ ನಿಮ್ಮನ್ನ ಪ್ರೊವೋಕ್ ಮಾಡ್ತಾರೆ. ನಿಮ್ಮ ಪಾಡಿಗೆ ಮೊದಲೇ ಕೊತ ಅಂತ ಕುರಿತಿದ್ರೆ ಅದಕ್ಕೆ ಬಂದು ಸ್ವಲ್ಪ ಒಗ್ಗರಣೆ ಹಾಕ್ತಕ್ಕಂಥವ್ರು, ಖಾರದ ಪುಡಿ ಹಾಕುವಂಥವ್ರು ಜಾಸ್ತಿ. ಬೇಗ ನಿಮ್ಮನ್ನ ಟೆನ್ಷನ್ ಮಾಡಿಸೋದು. ಎಚ್ಚರಿಕೆ, ಬೇರೆ ಮಾತು ಬೇಡ. ನಾನಾಯ್ತು ನನ್ನ ಕೆಲಸ. ದುಡುಕಿ ನಿರ್ಧಾರಗಳು ಏನು ತಗೊಳಕ್ ಹೋಗ್ಬೇಡಿ. ವೃಶ್ಚಿಕ ರಾಶಿ 100% ಚಂದ್ರ ಕುಜನ್ ಸಾರದಲ್ಲಿ 12ನೇ ಮನೆಯಲ್ಲಿ ಕುಳಿತಿರೋದ್ರಿಂದ ಖರ್ಚು ಜಾಸ್ತಿ. ಅನಗತ್ಯ ಖರ್ಚು, ಅನಗತ್ಯ ಟೆನ್ಷನ್, ಅನಗತ್ಯ ಓಡಾಟ, ಗಾಡಿಗೆ ಸಂಬಂಧಪಟ್ಟಂತ ಟ್ರಾವೆಲ್ಸು, ಟೂರ್ಸು, ಬಿತ್ತನೆ, ರಸಗೊಬ್ಬರ, ಗೋಡೌನ್ ವ್ಯವಹಾರಗಳು, ಸ್ಟಾಕಿಸ್ಟ್ಗಳು, ದೊಡ್ಡ ಸರಕು ಸರಂಜಾಮುಗಳನ್ನ ಮೂವ್ಮೆಂಟ್ ಮಾಡಿಸ್ತಕ್ಕಂಥ ವ್ಯವಹಾರಗಳು, ಧಾನ್ಯಗಳು, ಇಂಥ ಒಂದು ವೃತ್ತಿ ಉದ್ಯೋಗ ಸ್ವಲ್ಪ ಟೆನ್ಷನ್ ದಿನ. ಧನುಸು ರಾಶಿ ಇಂತಹದೇ ವೃತ್ತಿಗಳು ಎಂಥ ಚಾಲೆಂಜ್ ಇದ್ರು ನಿಭಾಯಿಸ್ತಕ್ಕಂಥ ದಿನ. ಎಂಥ ಚಾಲೆಂಜ್ ಇದ್ರು, ಆಮದು ರಫ್ತು, ದೊಡ್ಡ ಭಾರವಾದ ವಸ್ತುಗಳು, ಮದ್ದುಗುಂಡುಗಳು, ಯಂತ್ರೋಪಕರಣಗಳು, ಮೆಷಿನರಿಗಳು, ಆಟೋಮೊಬೈಲ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್ ಅನುಕೂಲ. ಮಕರ ರಾಶಿ
10ನೇ ಮನೇಲಿ ಚಂದ್ರ ಕುಜನ್ ಸಾರದಲ್ಲಿದ್ದಾನೆ, ನಿಮಗೂ ಅವನಿಗೂ ಆಗೋಲ್ಲ, ಆದ್ರೆ ಆತ ಲಾಭಾಧಿಪತಿ. ಸೊ ಸಮಥಿಂಗ್ ರಿಯಲ್ ಎಸ್ಟೇಟ್ ಅಡ್ವೈಸರ್, ಸಿಮೆಂಟ್ ಅಡ್ವೈಸರ್, ಸಿಮೆಂಟ್ ಲೋಡಿಂಗ್ ಮಾಡಿಸೋದು, ಪೆಟ್ರೋಲ್ ಬಂಕ್ ನೋಡ್ಕೊಳ್ಳೋದು, ಗ್ಯಾಸ್ ಏಜೆನ್ಸಿ ಮೇಂಟೈನ್ ಮಾಡ್ತಕ್ಕಂಥದ್ದು, ಇಂಥ ವ್ಯವಹಾರಗಳಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ. ಕುಂಭರಾಶಿ ಸ್ವಲ್ಪ ದ್ವಂದ್ವಾರ್ಥ ನೀತಿ, ಯಾವುದು ಸರಿ ಯಾವುದು ತಪ್ಪು, ಯಾರಿಗೆ ದುಡಿಬೇಕು. ನಿಜ, ನಾವು ಯಾರು ನಮಗೋಸ್ಕರ ಬದುಕಬೇಕು ಅಂದ್ರೆ ಎಷ್ಟು ಬೇಕು ಮಕ್ಕಳೇ? ಇರೋದು ಈ ಗೇಣುದು ಹೊಟ್ಟೆ, ಒಂದಷ್ಟು ಬಟ್ಟೆ. ಕುಂಭರಾಶಿಯವ್ರ ಜೀವನ ಪರ್ಯಂತ ಮನೆಯವರಿಗೆ ಬೇರೆಯವ್ರಿಗೆ ದುಡಿಯೋದೆ 99%. ನೀವು ಬಂದಿರೋದೇ ಇನ್ನೊಬ್ರಿಗೆ. ಅಪರೂಪ ಯಾರೋ ಒಬ್ಬ ಎಸ್ಕೇಪ್ ರಂಗ ಇರ್ತಾನೆ ಕುಂಭರಾಶಿಯಲ್ಲಿ, ಓಡೋಗ್ಬಿಡ್ತಾರೆ, ಎಲ್ಲೋ ಓಡೋಗ್ಬಿಡ್ತಾರೆ, ಅವ್ರ ಪಾಡಿಗೆ ಅವ್ರು ಬದುಕೋಗ್ಬಿಡ್ತಾರೆ. ಯಾರು ಸವಾಸನೂ ಬೇಡ, ಯಾರು ಭಾರನೂ ಬೇಡ, ಯಾರು ನಾನು ಭಾರ ಬೇಡ, ನಿಮ್ಮ ಭಾರನೂ ಬೇಡ ಅಂತ ಅಂಥವ್ನು ಎಸ್ಕೇಪ್ ರಂಗ. SSLC ರಂಗ ಅನ್ನತಕ್ಕಂಥದ್ದು. ಮಿಕ್ಕಂತೆ ಕುಂಭರಾಶಿಯವರಿಗೆ ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕಂಥವರಿಗೆ, ವೈದಿಕರಿಗೆ ಇವತ್ತು ಸ್ವಲ್ಪ ಒಂದು ರೀತಿಯ ಪರೀಕ್ಷೆಯ ದಿನ. ಒಳ್ಳೆಯವರಿಗೆ ದಾನ ಧರ್ಮ ಪೂಜೆ ಹೋಮ ಹವನ ಅಂಥವ್ರಿಗೆ ಇವತ್ತು, ಸತ್ಯವಂತರಿಗೆ ನೋವಪ್ಪ ಒಳ್ಳೇದು ಅಂತ ಅಂದ್ಕೊಂಡಿರೋರು. ಮೀನರಾಶಿ ಸ್ವಲ್ಪ ಎಚ್ಚರಿಕೆ, ಜಾಗ ತಗೊಳ್ಳೋದು, ಮನೆ ಕಟ್ಟೋದು, ಮನೆ ಬದಲಾಯಿಸೋದು, ಗಾಡಿ ತಗೊಳ್ಳೋದು, ಹೈಯರ್ ಇನ್ವೆಸ್ಟ್ಮೆಂಟ್ ಹಾಕೋದು, ಹೈಯರ್ ರಿಸ್ಕ್ ಹಾಕೋದು ದಯಮಾಡಿ ಇವತ್ತು ಮಾಡ್ಲಿಕ್ಕೆ ಹೋಗಬೇಡಿ. ಸಣ್ಣ ಪುಟ್ಟ ಜಗಳ, ಕಿರಿಕಿರಿ, ಬೆಂಕಿ ಎತ್ತರದ ಗುಡ್ಡಗಾಡು ಪ್ರದೇಶ, ಸರ್ಪಗಳು ಎದ್ದು ಬರುತ್ತವೆ, ಬೆಂಕಿಯ ಕೆನ್ನಾಲೆಗೆ ಬೀಸತಕ್ಕಂಥದ್ದಾಗುತ್ತೆ, ಬಿಸಿಗಾಳಿ ಜಾಸ್ತಿ ಆಗುತ್ತದೆ ಈ ಬಾರಿ, ಎಚ್ಚರಿಕೆ ಅಂತ ಹೇಳ್ತಾ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಒಂದು ಮಾರ್ಚ್ ಮಾಸದ ಭವಿಷ್ಯ ಯಾವ್ಯಾವ ರಾಶಿಗೆ ಹೇಗಿದೆ ಅನ್ನತಕ್ಕಂಥದ್ದನ್ನ ನಾಳಿನ ನೇರ ಪ್ರಸಾರದಲ್ಲಿ ಮಾತಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.